ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ನಮಸ್ಕಾರ ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಅರ್ಪಿಸುವ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಪೀಡಿಯಾಟ್ರಿಕ್ ಸರ್ಜನ್ ಆಗಿರುವಂತಹ ಹರ್ಷ ಆರ್ ಆಚಾರ್ಯ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು. ಸರ್, ಈಗ ಪೀಡಿಯಾಟ್ರಿಕ್ ಸರ್ಜರಿ ಅಥವಾ ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆ ಅಂದ್ರೆ ಏನು? ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆ ಅಂದರೆ ಈಗ ಸುಮಾರು ಡಿಪಾರ್ಟ್ಮೆಂಟ್ಗಳಿದೆ, ಸುಮಾರು ವಿಭಾಗಗಳಿದೆ. ನಾವೀಗ ನಮ್ಮ ವಿಭಾಗದಲ್ಲಿ ಅಂತ ತಗೊಳ್ಳೋದಂತಂದರೆ ಅನ್ನನಾಳ, ಜಠರ, ಇಂಟೆಸ್ಟೈನ್ ಅಂದರೆ ಕರುಳಿನ ಭಾಗ, ಮತ್ತು ಮೂತ್ರದ್ದು ಕಿಡ್ನಿ ಸಿಸ್ಟಮ್, ರೀನಲ್ ಸಿಸ್ಟಮ್, ಮೂತ್ರಕೋಶ, ಮೂತ್ರಪಿಂಡ ಮತ್ತು ಮೂತ್ರನಾಳ ಮತ್ತು ಮೂತ್ರ ಮಾಡುವ ಜಾಗ ಅಂಥದ್ದೆಲ್ಲ ಬರ್ತದೆ. ಗಂಡು ಮಕ್ಕಳು ಹಾಗೂ ಹೆಣ್ಣುಮಕ್ಕಳು ಎರಡರಲ್ಲಿ ಸಹ ಬರ್ತದೆ ಅದು. ಮತ್ತು ಈ ಗುದದ್ವಾರ, ಮೋಷನ್ ಮಾಡುವಂಥ ಜಾಗ, ಅದರಲ್ಲಿ ಇವನ್ನು ಹುಟ್ಟಿದ ಕೂಡಲೇ ಕೆಲವು ಮಕ್ಕಳಿಗೆ ಮೋಷನ್ ಮಾಡುವ ದ್ವಾರವೇ ಇರುವುದಿಲ್ಲ. ಸೊ ಅಂಥದ್ದಕ್ಕೂ ಟ್ರೀಟ್ಮೆಂಟ್ ನಮ್ಮ ಅಂಡರ್ ಬರ್ತದೆ. ಅಂಥದ್ದಕ್ಕೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್, ಅದಕ್ಕೆ ಸರ್ಜರಿ ಬೇಕಾಗ್ತದೆ. ಸೊ ಅದೆಲ್ಲ ನಮ್ಮ ಅಂಡರ್ ಬರ್ತದೆ. ಮತ್ತು ಕಾನ್ಸ್ಟಿಪೇಷನ್ ಅಂಥದ್ದೆಲ್ಲ ಡಿಪಾರ್ಟ್ಮೆಂಟ್ ನಮ್ಮ ಅಂಡರ್ ಬರ್ತದೆ. ಸರ್, ಸಾಮಾನ್ಯವಾಗಿ ನೋಡೋದಾದ್ರೆ ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆಯ ಬಗ್ಗೆ, ಅದರ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಯಾಕಿಲ್ಲ? ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಅರಿವು ಮೂಡ್ತಾ ಇದೆ. ಹಿಂದಿನ ಕಾಲದಲ್ಲಿ ಹೇಗೆ ಅಂತಂದರೆ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅವರ ಅಂಡರೇ ಆ ಟ್ರೀಟ್ಮೆಂಟ್ ಆಗಿ ಹೋಗ್ತಾ ಇತ್ತು. ಪಿಡಿಯಾಟ್ರಿಕ್ ಸರ್ಜರಿ ಇತ್ತೀಚೆಗೆ ಒಂದು 40-50 ವರ್ಷದ ನಂತರ ಅದು ಸ್ವಲ್ಪ ಇದಕ್ಕೆ ಇನ್ನೂ ಜಾಸ್ತಿಯಾಗಿ ಗೊತ್ತಿರುವಂಥದ್ದು ಒಂದು 20-30 ವರ್ಷದಿಂದ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನು ಅಂತಂದರೆ, ಮುಂಚಿನ ಕಾಲದಲ್ಲಿ ಸುಮಾರು ಮಕ್ಕಳಿರೋದ್ರಿಂದ, ನಾವೇನು ನಮ್ಮ ಪಾಪ್ಯುಲೇಷನ್ ಅಷ್ಟು ಇರೋದ್ರಿಂದ, ಸೊ ಒಂದೆರಡು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಅಷ್ಟು ಅದರ ಟ್ರೀಟ್ಮೆಂಟ್, ಬಡತನ ಇರ್ಬೋದು, ಏನಾದರೂ ಇರ್ಬೋದು, ಸೊ ಟ್ರೀಟ್ಮೆಂಟ್ ಅಂತ ಮಕ್ಕಳಿಗೆ ಕೊಡಿಸ್ತಾ ಇರಲಿಲ್ಲ. ಈಗ ಹೇಗೆ ಆಗಿದೆ ಅಂತಂದರೆ, ಈಗ ಮಕ್ಕಳೇ ಒಂದೆರಡು ಮಕ್ಕಳು ಮಾತ್ರ ಇರೋದು. ಅಂಥದ್ದಂತ ಇರುವಾಗ ಆ ಒಂದು ಅಥವಾ ಎರಡು ಮಕ್ಕಳ ಕಾಳಜಿ ಈಗ ಜಾಸ್ತಿ ವಹಿಸಬೇಕಾಗ್ತದೆ. ಹಾಗಾಗಿ ಅಂಥದ್ದೆಲ್ಲ. ಮತ್ತು ಸುಮಾರೆಲ್ಲ ಬದಲಾವಣೆಗಳೀಗ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಈಗ ಫುಡ್ಡಲ್ಲಿ ಆಗಿರ್ಬೋದು, ತಂದೆ ತಾಯಿಯಂದರು ತಿನ್ನೋ ಫುಡ್ಡಲ್ಲಿ ಆಗಿರ್ಬೋದು, ಅಥವಾ ಮಕ್ಕಳು ತಿನ್ನೋ ಫುಡ್ಡಲ್ಲಿ ಆಗಿರ್ಬೋದು. ಈಗ ಇವನ್ ಕಂಜನೈಟಲ್ ಅನಾಮಲೀಸ್, ಹುಟ್ಟುವ ಮುಂಚೆ ಇರುವ ಊನತೆಗಳು, ಅದೂ ಸ್ವಲ್ಪ ಜಾಸ್ತಿ ಕಂಡು ಬರ್ತಿರ್ಬೋದು, ಅಥವಾ ಈಗ ಜಾಸ್ತಿ ಡಿಟೆಕ್ಟ್ ಆಗ್ತಾ ಇದೆ. ಆ ರೀತಿಯಿಂದಾಗಿ ಈ ಫೀಲ್ಡ್ ಒಂದು ಸ್ವಲ್ಪ ಅರಿವಿಗೆ ಬರ್ತಾ ಇದೆ. ಸರ್, ನೀವು ಹೇಳಿದ್ರಿ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್, ಅದರ ಬಗ್ಗೆ ಅಲ್ಲ. ಈಗ ಸರ್ಜರಿ ಇಲ್ಲದೆ ಅಥವಾ ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯವಾ? ಸುಮಾರೆಲ್ಲ ರೋಗಗಳು ನಮ್ಮ ಪೀಡಿಯಾಟ್ರಿಕ್ ಸರ್ಜರಿ ಅಂಡರ್ ಬರುವಂಥದ್ದಕ್ಕೆ ನಾವು ಮದ್ದಿನಲ್ಲೇ ಗುಣ ಮಾಡಲಿಕ್ಕೆ ಅಥವಾ ಪಥ್ಯ ವಿಧಾನದಿಂದನೇ ಗುಣ ಮಾಡಲಿಕ್ಕೆ ನೋಡ್ತೇವೆ. ಅದರಲ್ಲಿ ಕಾನ್ಸ್ಟಿಪೇಷನ್ ಬರ್ತದೆ, ಗಂಡು ಮಕ್ಕಳ ಮುಂದಗಲ ಚರ್ಮ ಅಂಥದ್ದು ರೋಗಗಳು ಬರ್ತದೆ. ಮತ್ತು ಹೊಟ್ಟೆ ನೋವು, ಮಾಮೂಲಿ ಆಗಿರೋ ಹೊಟ್ಟೆ ನೋವು, ಈಗ ಕಾನ್ಸ್ಟಿಪೇಷನಿಂದ ಆಗಿರ್ಬೋದು, ಇಲ್ಲ ಇನ್ಫೆಕ್ಷನ್ ಆಗಿರ್ಬೋದು, ಅಪೆಂಡಿಕ್ಸ್ ಕಾಯಿಲೆವರೆಗೆ ಹೋಗಿಲ್ಲ, ಆದರೆ ಮಾಮೂಲಿಯಾದ ಹೊಟ್ಟೆ ನೋವು ಮಾತ್ರ, ಅಂಥದ್ದು ಇರೋದ್ರಿಂದ ಅಂಥದ್ದಕ್ಕೆಲ್ಲ ನಾವು ಮದ್ದಿನಿಂದನೇ ಗುಣ ಮಾಡಲಿಕ್ಕೆ ಆಗ್ತದೆ. ಮತ್ತು ಸುಮಾರೆಲ್ಲ ಪ್ರೊಸೀಜರ್ಸ್ OPD ಇದರಲ್ಲೇ ಮಾಡಿ, ಅನೆಸ್ಥಿಸಿಯಾ ಕೊಡದೆ, ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗದೆ ಕೆಲವೆಲ್ಲ OPD ಬೇಸಿಸಲ್ಲೇ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತದೆ. ಆದರೆ ಪ್ರೊಸೀಜರ್ ಮುಖಾಂತರವೇ ಮಾಡಬೇಕಾಗ್ತದೆ. ಕಂಪ್ಲೀಟ್ಲಿ ಕನ್ಸರ್ವೇಟಿವ್ ಅಂತ ಹೇಳೋದಿಲ್ಲ, ಸ್ವಲ್ಪ ಚಿಕ್ಕ ಪ್ರೊಸೀಜರ್ ಥರ ಎಲ್ಲ ಇರ್ತದೆ. ಈಗ ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮೊದಲಿನವರು ಹೆಚ್ಚಾಗಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಏನಾದರೂ ತೊಂದರೆ ಕಂಡು ಬಂದ್ರೆ ಮನೆ ಮದ್ದು ಕೊಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಜೇನು ಕೊಡುವಂಥದ್ದು, ಅಥವಾ ಸಕ್ಕರೆ ನೀರು ಬಾಯಿಗೆ ಹಾಕುವಂಥದ್ದು, ಹಾಗೆಲ್ಲ ಮಾಡ್ತಾ ಇದ್ರು. ಸೊ ಅದು ಕೊಡುವಂಥದ್ದು ಸರಿಯಾ ತಪ್ಪಾ? ಈಗ ಸುಮಾರೆಲ್ಲ ಮನೆ ಮದ್ದು ತಿಳಿದವರು ಹೇಳ್ತಾರೆ ಸರಿಯಾಗಿ ಇಂಥದ್ದೆಲ್ಲ ನಾವು ಮುಂಚಿನಿಂದ ಕೊಡ್ತಾ ಇತ್ತು, ಆ ಥರ ಎಲ್ಲ. ಕೆಲವೆಲ್ಲ ಮನೆ ಮದ್ದು ವರ್ಕ್ ಆಗಬಹುದೋ ಏನೋ, ಕೆಲಸಕ್ಕೆ ಬರಬಹುದೋ ಏನೋ. ನಾವು ಅದರದ್ದು ನಮ್ಮ ಇದರ ಅಂಡರ್ ಅಷ್ಟು ತಿಳುವಳಿಕೆ ನಮಗೆ ಅಂದರೆ ಗೊತ್ತಾಗೋದಿಲ್ಲ. ಅದು ಒಂದೇನು ಅಂತಂದರೆ, ಹುಟ್ಟಿದ ಮಕ್ಕಳಿಗೆ ಎದೆಯ ಹಾಲು ಮಾತ್ರ ಕೊಡಲಿಕ್ಕೆ, ಸ್ತನಪಾನ ಮಾತ್ರ ಮಾಡಲಿಕ್ಕೆ, ಬೇರೆ ಯಾವ ಆಹಾರ ಕೊಡಲಿಕ್ಕೆ ಇಲ್ಲ. 6 ತಿಂಗಳು, 10 ತಿಂಗಳು, 8 ತಿಂಗಳವರೆಗೆ ಯಾವ ಆಹಾರ, ನೀರು ಸಮೇತ ಕೊಡಬೇಡಿ ಅಂತ ಹೇಳ್ತೇವೆ ನಾವು. ಆ ರೀತಿ ಆ ಟೈಮಿಗೆ ನೀವೇನಾದರೂ ಬೇರೆ ಆಹಾರ ಕೊಡಲಿಕ್ಕೆ, ಜೇನು ಕೊಟ್ಟರೆ, ಸಕ್ಕರೆ ನೀರು ಕೊಡೋದಾ, ಅಥವಾ ಇದು ಕೊಡ್ತಾರೆ ಗ್ರೈಪ್ ವಾಟರ್, ಉಡೋಡ್ಸ್ ಅಂತ ಹೇಳ್ತಾರೆ, ಅದು ಕಮರ್ಷಿಯಲ್ ನೇಮ್, ಬಟ್ ಗ್ರೈಪ್ ವಾಟರ್ ಎಲ್ಲ ಕೊಡ್ತಾರೆ, ಇಲ್ಲ ಜೀರಿಗೆ ನೀರು ಮಾಡಿ ಕೊಡೋದು ಅಂಥದ್ದೆಲ್ಲ ಇದೆ. ಅಥವಾ ಈ
ನಮ್ಮ ಓಮ ವಾಟರ್, ಹಿಂಗಿನ ನೀರು ಅಂಥದ್ದೆಲ್ಲ ಕೊಡೋದುಂಟು. ಅದೆಲ್ಲ ತಿಳುವಳಿಕೆ ಇದ್ದವರು ಏನಾದರೂ ಮುಂಚಿನಿಂದ ಕೊಡ್ತಾ ಬರ್ತಾ ಇದ್ರು ಅಂತಂದರೆ ನಮಗೆ ಅಷ್ಟು ಅದರದ್ದು ಏನು ಹೇಳಲಿಕ್ಕೆ ಆಗೋದಿಲ್ಲ, ಸರಿ ಆಗಬಹುದು ಏನೋ. ಆದರೆ ಆದಷ್ಟು ಕೆಲವೊಮ್ಮೆ ಕೆಡುಕೆ ಮಾಡ್ತದೆ. ಎಸ್ಪೆಷಲಿ ಜೇನುತುಪ್ಪ ಅಥವಾ ಸಕ್ಕರೆ ನೀರು, ಜೇನುತುಪ್ಪದಲ್ಲಿ ಸುಮಾರು ಇನ್ಫೆಕ್ಷನ್ ಆಗುವಂಥದ್ದು ಬ್ಯಾಕ್ಟೀರಿಯಾಗಳಿರ್ತದೆ. ದೊಡ್ಡವರಲ್ಲಿ ಅದೇನು ತೊಂದರೆ ಕೊಡೋದಿಲ್ಲ, ಆದರೆ ಚಿಕ್ಕ ಮಕ್ಕಳದ್ದು ಕರುಳು ತುಂಬ ನಾಜೂಕಾಗಿರ್ತದೆ, ಡೆಲಿಕೇಟ್ ಆಗಿರ್ತದೆ. ಸೊ ಅದು ಸ್ವಲ್ಪ ತೊಂದರೆಗಳು ಕೊಡುವಂಥದ್ದು ಇರ್ತದೆ. ಸರ್, ನೀವು ಹೇಳಿದ್ರಿ ಮಕ್ಕಳಲ್ಲಿ ತಿನ್ನುವ ಆಹಾರ ಪದ್ಧತಿ ಎಫೆಕ್ಟ್ ಆಗ್ತಾ ಇದೆ ಅಂತೇಳಿ. ಈಗ ಪ್ರೆಸೆಂಟ್ ಜೀವನ ಶೈಲಿ ಆಯಿತು ಅಥವಾ ತಿನ್ನುವ ಆಹಾರ ಪದ್ಧತಿ ಆಯಿತು, ಹೇಗೆ ಮಕ್ಕಳ ಆರೋಗ್ಯದ ಮೇಲೆ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ಸರ್? ಸುಮಾರು ಕಾಯಿಲೆಗಳು ಈಗ ಮನೆಯ ಆಹಾರ ಅಂತ ಹೇಳಿ, ಈಗ ಮನೆಯಲ್ಲಿ ಸಹ ಕೆಲವೊಮ್ಮೆ ಹೊರಗಡೆಯಿಂದ ತಂದು ಪ್ಯಾಕೆಟ್ನಿಂದನೇ ತಂದು ಪ್ರೊಸೆಸ್ ಮಾಡಿ ಮನೆ ಆಹಾರ ಅಂತ ಹೇಳಿ ಕೊಡ್ತೇವೆ. ಅದು ಸಹ ಮನೆ ಆಹಾರ ಆಗಲಿಲ್ಲ. ಮನೆ ಆಹಾರ ಹೇಗೆ ಅಂತಂದರೆ ಮನೆಯಲ್ಲೇ ಫ್ರಮ್ ದ ಸ್ಕ್ರ್ಯಾಚ್, ಅಂದರೆ ದವಸ ಧಾನ್ಯ ಏನಿದೆ, ಅಕ್ಕಿ ಅಂಥದ್ದು ಮನೆಯಲ್ಲೇ ಮಾಡಿ ಮನೆಯಿಂದನೇ ಮಾಡಿದ ನಂತರ ಅದು ಮನೆ ಆಹಾರ ಅಂತ ಹೇಳ್ಬೋದು. ಹೊರಗಡೆ ಆಹಾರ ಇರುವಾಗ ಫಾಸ್ಟ್ ಫುಡ್ ಇರ್ಬೋದು, ಚೀಸ್ ಇರ್ಬೋದು, ನಾನ್ ವೆಜ್ ಇರ್ಬೋದು. ಈಗ ನಾನ್ ವೆಜ್ ಮತ್ತು ಈ ಪಿಜ್ಜಾಸ್ ಮತ್ತು KFC ಅಥವಾ ಇಂಥದ್ದು ಫಾಸ್ಟ್ ಫುಡ್ ಚಿಕನ್ ಎಲ್ಲ ಇರುವಂಥದ್ದು ಇರೋದ್ರಿಂದ, ಇವನ್ ಮನೆಗೆ ಈಗ ಅಂಥ ಚಿಕನನ್ನು ತಂದು ಸಹ ನಾವೀಗ ಪ್ರೊಸೆಸ್ ಮಾಡಿ ಅಂದರೆ ಅಡುಗೆ ಮಾಡಿ ಕೊಡ್ತಾರೆ ಅಂತ ಇದ್ದರೂ ಸಹ ಅದರಲ್ಲಿ ಹೇಗೆ ಇದನ್ನು ಬೆಳೆಸಿರ್ತಾರೆ, ಚಿಕನ್ ಅಥವಾ ಏನಾದರೂ ನಾನ್ ವೆಜ್ ಆಗಲಿ, ಕೆಲವೊಮ್ಮೆ ಮದ್ದುಗಳು ಹಾಕಿ ಬೆಳೆಸಿರ್ತಾರೆ, ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಹಾರ್ಮೋನ್ಸ್ ಕೊಡ್ತಾರೆ. ಈ ಎಲ್ಲ ಆ್ಯಂಟಿಬಯೋಟಿಕ್ಸ್, ಹಾರ್ಮೋನ್ಸ್ ಎಷ್ಟು ನೀವು ತೊಳೆದ್ರೂ ಸಹ, ಎಷ್ಟು ಕುಕ್ ಮಾಡಿದ್ರು ಸಹ ಅದು ಡಿಗ್ರೇಡ್ ಆಗೋದಿಲ್ಲ. ಅದು ಏನು ಹೇಳ್ತೇವೆ, ಅದರದ್ದು ಇಫೆಕ್ಟ್ ಅಂದರೆ ಈಗ ನಾವು ಮದ್ದನ್ನು ಹೇಗೆ ಕೊಡ್ತೇವೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇರ್ತದೆ. ಆ್ಯಂಟಿಬಯೋಟಿಕ್ ಕೊಡುವಾಗ ಅಥವಾ ಹಾರ್ಮೋನ್ಸ್ ಕೊಡುವಾಗ ಸೈಡ್ ಎಫೆಕ್ಟ್ ಇರ್ತದೆ. ನಾವು ಡೋಸ್ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೇವೆ, ರೋಗಗಳಿಗೆ ಕೊಡಬೇಕಾಗ್ತದೆ. ಅದನ್ನೇ ನೀವು ಪ್ರಾಣಿಗಳಿಗೆ ಕೊಟ್ಟರು ಪ್ರಾಣಿಗಳಿಗೆ ಅವರು ಡೋಸ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ಆ ಒಂದು ನಾನ್ ವೆಜ್ಜಿನ ಭಾಗದಲ್ಲಿ ಎಷ್ಟು ಹಾರ್ಮೋನ್ ಇದ್ದಿರ್ಬೋದು ಅಥವಾ ಎಷ್ಟು ಸ್ಟೀರಾಯ್ಡ್ ಇದ್ದಿರ್ಬೋದು ಅಥವಾ ಎಷ್ಟು ಆ್ಯಂಟಿಬಯೋಟಿಕ್ ಇರ್ಬೋದು ಅಂತ ಗೊತ್ತಾಗೋದಿಲ್ಲ. ಸೊ ಅದನ್ನು ನೀವು ಕುಕ್ ಮಾಡಿ ಕೊಟ್ಟ ಕೂಡಲೇ ಅತ್ತಷ್ಟೇ ನೀವು ಮದ್ದನ್ನು ನೀವು ಜಾಗ್ರತೆಯಲ್ಲಿ ಹೇಗೆ ಕೊಡ್ತೀರಿ, ಅದರ ಆಹಾರನ ಜಾಗ್ರತೆಯಲ್ಲಿ ಕೊಡಬೇಕು ಅಂತ ಹೇಳಲಿಕ್ಕೆ ಅದೊಂದು ಆ ರೀತಿಯಿಂದ ವಿಧಾನ ನೋಡಬೇಕಾಗ್ತದೆ. ಅದರಿಂದಾಗಿ ರೋಗಗಳು ಬರ್ತದೆ. ಈಗ ಸುಮಾರು ಜನ ಹೇಳ್ತಾರೆ ವೆಜಿಟೇಬಲ್ಸಿಗೂ ಪೆಸ್ಟಿಸೈಡ್ ಹಾಕ್ತಾರೆ ಅಂತ. ವೆಜಿಟೇಬಲ್ಸಿಗೂ ಪೆಸ್ಟಿಸೈಡ್ ಹಾಕ್ತಿದೆ, ಪೆಸ್ಟಿಸೈಡಿಂದನೂ ತೊಂದರೆಗಳು ಬರ್ತದೆ. ಆದರೆ ಪೆಸ್ಟಿಸೈಡನ್ನು ವೆಜಿಟೇಬಲಿಗೆ ಹಾಕಿದ್ದನ್ನು ನೀವು ನೀರಲ್ಲಿ ನೆನೆಸಿಡಿ, ಉಪ್ಪು ನೀರಲ್ಲಿ ನೆನೆಸಿಡಿ, ವಾಟರ್ ಸೆಲ್ಯೂಬಲ್ ಇರ್ತದೆ. ಆಲ್ಮೋಸ್ಟ್ ಎಲ್ಲ ಪೆಸ್ಟಿಸೈಡ್ಗಳು ವಾಟರ್ ಸೆಲ್ಯೂಬಲ್ ಇರ್ತದೆ, ಅದು ನೀರಲ್ಲಿ ಕರಗಿಕೊಂಡು ಹೋಗ್ತದೆ. ಆದರೆ ಸ್ಟೀರಾಯ್ಡ್ ಆಗಲಿ, ಆ್ಯಂಟಿಬಯೋಟಿಕ್ ಆಗಲಿ, ಸ್ಟೀರಾಯ್ಡ್ ವಾಟರ್ ಸೊಲ್ಯೂಬಲ್ ಇರೋದಿಲ್ಲ ಎಲ್ಲನೂ. ಆ್ಯಂಟಿಬಯೋಟಿಕ್ ಆಗಲಿ, ಈಗ ಮಸಲ್ ಒಳಗಡೆ, ಈಗ ಮಾಂಸ ಏನಿದ್ರು ಮೀಟ್ ಇರೋದು ಮಸಲ್ ಒಳಗಡೆ ಹೋಗಿ ಸಿಕ್ಕಿ ಹಾಕೊಂಡಂಥ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಅಥವಾ ಪೆಸ್ಟಿಸೈಡ್ಸ್, ಅದು ಎಷ್ಟು ನೀವು ನೀರಲ್ಲಿ ನೆನೆಸಿದ್ರು ಸಹ ಅದು ಹೊರಗಡೆ ಬರೋದಿಲ್ಲ. ಸೊ ಅಂಥ ಆಹಾರ ನೀವು ಕೊಡುವಾಗ ಅದೇ ಅದನ್ನು ಮನುಷ್ಯ ತಗೊಂಡಾಗ ನೀವು ಒಂದು ಮೆಡಿಸಿನ್ ತಗೊಂಡಷ್ಟೇ ಒಂದು ಇಫೆಕ್ಟ್ ಬೀಳ್ತದೆ. ಸೊ ಅದನ್ನು ಯಾರು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಯಾರಿಗೂ ಐಡಿಯಾ ಇರೋದಿಲ್ಲ. ಸೈಡ್ ಇಫೆಕ್ಟ್ಸ್ ಹೇಗಾಯಿತು, ಮಕ್ಕಳು ಯಾಕೆ ತೋರಾದರು, ಮಕ್ಕಳಿಗೆ ಯಾಕೆ ಹೊಟ್ಟೆ ನೋವು ಬಂತು, ಯಾಕೆ ವಾಂತಿ ಆಯಿತು, ಯಾರಿಗೂ ಗೊತ್ತಿರೋದಿಲ್ಲ. ಏನು ಆಹಾರ ಕೊಟ್ಟಿದ್ದೀರಿ ಅದು ಆಲೋಚನೆ ನೀವೇ ಮಾಡಬೇಕಾಗ್ತದೆ. ವೈದ್ಯರಿಗೆ ನೀವು ಆಸ್ಪತ್ರೆಗೆ ಕರ್ಕೊಂಡು ಬಂದ ಕೂಡಲೇ ಯಾವ ಆಹಾರ ಕೊಟ್ಟು ಎಲ್ಲಿಂದ ಏನು ಬಂದಿರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಆಹಾರ ಪದ್ಧತಿ ಮನೆಯಲ್ಲೇ, ಜೀವನ ಶೈಲಿಯಲ್ಲೇ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೇವೆ, ಅದನ್ನು ನೀವು ಹಾಗೆ ಅಲ್ಲಿಯೇ ನೀವು ಕಂಡು ಹುಡುಕಿ ಅಲ್ಲೇ ಅದರದ್ದು ಅದು ಟ್ರೀಟ್ಮೆಂಟ್ ನಿಮ್ಮ ಮನೆಯಲ್ಲೇ ಅಂತ ಹೇಳ್ಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಅಲ್ಲಿಂದವೇ ಅದು ಶುರು ಆಗ್ತದೆ. ಈಗ ಹೇಳಿದ್ರಿ ಸರ್, ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರಿ. ಈಗ ಹೆಚ್ಚಿನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ಕಾಣಸಿಗುವಂಥದ್ದು ಚೈಲ್ಡ್ಹುಡ್ ಒಬೆಸಿಟಿ. ಹೆಣ್ಮಕ್ಳಾಯ್ತು ಗಂಡು ಮಕ್ಕಳಾಯ್ತು, ಮಕ್ಕಳಲ್ಲಿ ಹೆಚ್ಚಾಗಿ ಒಬೆಸಿಟಿ ಕಾಣಿಸ್ತಾ ಇದೆ. ಸೊ ಅದರಿಂದ ಏನಾದರೂ ಸರ್ಜರಿಗೆ ಅಥವಾ ಅದರಿಂದ ಏನಾದರೂ ಅಪಾಯಗಳಿದೆಯಾ? ಸಿಂಪಲ್ ಆಗಿ ನೋಡ್ಲಿಕ್ಕೆ ಹೋದರೆ ಕಾಮನ್ ಆಗಿರೋ ಹೊಟ್ಟೆ ನೋವುಗಳು ಬರ್ತದೆ, ವಾಂತಿ. ಕೆಲವು ಮಕ್ಕಳಿಗೆ ತಂದೆ ತಾಯಂದರು ಆ್ಯಸಿಡಿಟಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಆ್ಯಸಿಡಿಟಿ ಅಂತಂದರೆ ಈಗ ಹೊಟ್ಟೆ ಡುಬ್ಬ ಆಗೋದು ಅದು ಬೇರೆ ಥರದ್ದು. ಅದು ಹೊಟ್ಟೆ ಡುಬ್ಬ ಆಗೋದಕ್ಕೂ ಆ್ಯಸಿಡಿಟಿಗೂ ಬೇರೆ ಕಾರಣಗಳಿರ್ತದೆ. ಆ್ಯಸಿಡಿಟಿ ಹೇಗೆ ಅಂತಂದರೆ ಮೇಲ್ಗಡೆ ಉರಿಯುವಂಥದ್ದು. ಈ ಊಟ ಮಾಡಿ ನೀವು ನೀರು ಕುಡಿದು ಅಥವಾ ಊಟ ಏನಾದರೂ ಮಾಡಿದ ನಂತರ ಯಾವ ಭಾಗದಲ್ಲಿ ಹೋಗ್ತದೆ, ಇಸೋಫೆಗಸ್ ಅಂತ ಹೇಳ್ತೇವೆ, ಸ್ಟೊಮಕ್, ಅದರ ನೆಕ್ಸ್ಟ್ ಭಾಗ ಇರೋದು ಸ್ಟೊಮಕ್, ಜಠರ. ಆ ಜಾಗದಿಂದ ನಿಮಗೆ ರಿಫ್ಲಕ್ಸ್ ಆಗ್ತದೆ. ಅದು ನೀವು ತಗೊಂಡ ಆಹಾರದಲ್ಲಿ, ಈಗ ಹೆವಿ ಫ್ಯಾಟ್, ಹೆವಿ ನಾನ್ ವೆಜ್ ಅಥವಾ ಯಾವುದೇ ಹೆವಿ ಆಹಾರ, ವೆಜ್ಜನ್ನು ಸಹ ನೀವು ಕಾಂಪ್ಲಿಕೇಟ್ ಮಾಡಿ ಅದನ್ನು ಹೆವಿಯಾಗಿ ಕುಕ್ ಮಾಡಿ ಅದನ್ನು ತಗೊಂಡ್ರೆ, ಹೋಟೆಲ್ ಆಹಾರ ಈಗ ವೆಜ್ಜನ್ನು ಸಹ ಕಾಂಪ್ಲಿಕೇಟ್ ಮಾಡಿ ಕುಕ್ ಮಾಡಿ ತುಂಬ ಆಯಿಲ್ ಹಾಕಿ ತುಂಬ ಇದು ಹಾಕಿ ಪಾಮ್ ಆಯಿಲ್ ಎಲ್ಲ ಹಾಕಿ ಮಾಡುವಂಥದ್ದು ಇದೆ. ಸೊ ಅದರಿಂದ ಆ್ಯಸಿಡಿಟಿ ಸ್ಟಾರ್ಟ್ ಆಗ್ತದೆ. ಸೊ ಅದೀಗ ಅದರಲ್ಲಿ ಆ್ಯಸಿಡಿಟಿ ಬಂತು, ತೇಗು ಬರೋದು, ಚಿಕ್ಕ ಚಿಕ್ಕ ವಾಂತಿ ಥರ ಬರೋದು, ತುಂಬ ದೊಡ್ಡ ವಾಂತಿ ಅಲ್ಲ, ಚಿಕ್ಕದು ವಾಂತಿ, ಸ್ವಲ್ಪ ಬಾಯಿಗೆ ಬಂದದ್ದು, ಕೆಲವೊಮ್ಮೆ ಮಕ್ಕಳು ನುಂಗುವುದಿಲ್ಲ, ಅದನ್ನು ವಾಂತಿ ಥರ ಮಾಡ್ತಾರೆ. ಸೊ ಅದು ಬಂತು. ಅದಾದ ನಂತರ ಹೊಟ್ಟೆ ನೋವು.
ಹೊರಗಡೆಯಿಂದ ತಿಂದ ಆಹಾರದಿಂದ ಇನ್ಫೆಕ್ಷನ್ಸ್ ಆಗ್ಬೋದು, ಮತ್ತು ನಾನೆಲ್ಲ ಈ ಕಾರಣಗಳು ಹೇಳಿದೆ ಎಲ್ಲ, ಅದರಿಂದಾಗಿ ಈಗ ಸ್ಟೀರಾಯ್ಡ್ ಪ್ರಮಾಣ ಜಾಸ್ತಿ ಇದ್ದರೆ ಹೊಟ್ಟೆಗೆ ಕರುಳಿಗೆ ಏನಾದರೂ ತೊಂದರೆ ಕೊಡ್ಬೋದು. ಇದಿಷ್ಟಾದ ನಂತರ ಅಪೆಂಡಿಕ್ಸ್ ತೊಂದರೆ ಬರ್ಬೋದು. ಮಾಮೂಲಿ ಇನ್ಫೆಕ್ಷನ್, ಕರುಳು ಇನ್ಫೆಕ್ಷನಿಂದ ಹೋಗಿ ಅಪೆಂಡಿಕ್ಸ್ ಬರ್ಬೋದು. ಅಪೆಂಡಿಕ್ಸ್ ಸಾಧಾರಣ 5 ವರ್ಷದ ಮೇಲ್ಪಟ್ಟು ಅಥವಾ ಹಿಂದಿನ ನಮ್ಮ ಒಂದು 5-10 ವರ್ಷದ ಹಿಂದೆ 8 ವರ್ಷ 10 ವರ್ಷದ ನಂತರ ಅಪೆಂಡಿಕ್ಸ್ ಕಾಯಿಲೆ ಬರುವುದಿತ್ತು. ಇತ್ತೀಚಿನ ದಿನಗಳಲ್ಲಿ 5-10 ವರ್ಷದಿಂದ 5 ವರ್ಷ ಅಥವಾ 5 ವರ್ಷದ ಕಮ್ಮಿಯ ವಯಸ್ಸಿನ ಮಕ್ಕಳಿಗೂ ಬರಲಿಕ್ಕೆ ಶುರುವಾಗಿದೆ. ಯಾಕೆಂತಂದರೆ ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಆಗಿದೆ. ಮನೆಯ ಆಹಾರ, ತರಕಾರಿ, ಹಣ್ಣು ಎಲ್ಲ ಕೊಡುವಂಥದ್ದು ನೀವು ಬಿಟ್ಟು ಕಾಂಪ್ಲೆಕ್ಸ್ ಆಹಾರ, ಹೊರಗಿನ ಆಹಾರ ಕೊಟ್ಟಿರೋದ್ರಿಂದ ಅಪೆಂಡಿಕ್ಸ್ ತೊಂದರೆ ಬರ್ತದೆ. ಇನ್ನೊಂದು ಏನಂದರೆ ಇಂಟರ್ಸೆಪ್ಷನ್ ಅಂತ ಹೇಳ್ತೇವೆ. ಕರುಳು, ಒಂದು ಚಿಕ್ಕ ಕರುಳು ದೊಡ್ಡ ಕರುಳು ಒಳಗಡೆ ಹೋಗಿ ಸಿಕ್ಕಾಕೊಳ್ಳೋದು. ಮಾಮೂಲಾಗಿ ಇದು ಚಿಕ್ಕ ಕರುಳು ದೊಡ್ಡ ಕರುಳು ಒಳಗೆ ಡೈಜೆಷನ್ ಆಗುವಾಗ ಆಚೆ ಈಚೆ ಹೋಗೋದು ಬರೋದು ಆಗ್ತಾ ಇರ್ತದೆ. ಆದರೆ ಇನ್ಫೆಕ್ಷನ್ ಆಗಿರೋದ್ರಿಂದ ಒಂದ್ಸರಿ ಒಳಗಡೆ ಹೋದಾದ ನಂತರ ಅದು ಹೊರಗಡೆ ಬರೋದ್ರಿಂದ ಗಂಟು ಹಾಕಿಕೊಂಡಾಗೆ ಆಗ್ತದೆ. ಅದಕ್ಕೆ ಇಂಟರ್ಸೆಪ್ಷನ್ ಅಂತ ಹೇಳ್ತೇವೆ. ಅದು ಸಹ ಆಹಾರ ಪದ್ಧತಿಯಿಂದನೂ ಬರ್ಬೋದು. ಬೇರೆ ಕೆಲವು ರೋಗಗಳಿಂದನೂ ಬರ್ತದೆ, ಬಟ್ ಆಹಾರದಿಂದ ಬರ್ತದೆ. ಅದು ಬಿಟ್ಟು ಗಂಡು ಮಕ್ಕಳಲ್ಲಿ ಈಗ ಈ ಎಲ್ಲ ಆಹಾರಗಳಿಗೆ ಹಾರ್ಮೋನ್ ಇರಬಹುದು, ಸ್ಟೀರಾಯ್ಡ್ ಇರ್ಬೋದು ಹೇಳಿದೆ. ಗಂಡು ಮಕ್ಕಳಲ್ಲಿ ಗೈನಕೋಮ್ಯಾಸ್ಟಿಯಾ, ಎದೆಯ ಭಾಗ ಅವರಿಗೆ ದೊಡ್ಡದು ಕಂಡು ಒಂದು ಸ್ವಲ್ಪ ಬ್ರೆಸ್ಟ್ ಥರ ಕಾಣ್ತದೆ. ಸೊ ಗೈನಕೋಮ್ಯಾಸ್ಟಿಯಾ ಆಯಿತು, ಅದಕ್ಕೆ ಸಹ ಆಪ್ರೇಷನ್ ಬೇಕಾಗ್ತದೆ. ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಇಲ್ಲ, ನಮ್ಮ ಅಂಡರಲ್ಲಿ ಸಹ ಅದಕ್ಕೆ ರಿಡಕ್ಷನ್ ಮ್ಯಾಮೋಪ್ಲಾಸ್ಟಿ ಅಂತ ಹೇಳ್ತೇವೆ, ಅದನ್ನು ಮಾಡಬೇಕಾಗ್ತದೆ. ಇಲ್ಲಾಂತಂದರೆ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ ಇದು ಓವರೀಸ್, ವಯಸ್ಸಿನ ಮುಂಚೆನೇ ಓವರೀಸ್ ಬೆಳ್ಕೊಳ್ಳುತ್ತೆ. 8 ವರ್ಷ 10 ವರ್ಷದವರೆಗೂ ಓವರೀಸ್ ತುಂಬ ಚಿಕ್ಕದಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಓವರೀಸ್ ಹಾರ್ಮೋನ್ ಪ್ರೊಡಕ್ಷನ್ ಆಗ್ತಾ ಇರೋದಿಲ್ಲ, ಅಂಡಾಶಯ. ಅದು ಈಗಿನ ಕಾಲದಲ್ಲಿ 8 ವರ್ಷಕ್ಕೆ 9 ವರ್ಷಕ್ಕೆ 10 ವರ್ಷಕ್ಕೇ ಅವರು ಋತುಮತಿಯಾಗಿ ಪೀರಿಯಡ್ ಸ್ಟಾರ್ಟ್ ಆಗಿ ಅವರಿಗೆ ಅದರಿಂದಾಗಿ ಓವರಿ ಸೈಜ್ ಜಾಸ್ತಿಯಾಗಿ ಅದರಲ್ಲಿ ಸಿಸ್ಟ್ಸ್ ಅಂತ ಹೇಳ್ತೇವೆ. ಅದು ಸಿಸ್ಟ್ಸ್ ಆಗಿ ಅದು ಸಹ ಟಾರ್ಷನ್ ಆಗೋದು, ಇಲ್ಲ ಓವರಿ ಟಾರ್ಷನ್ ಆಗೋದು ಅಂತ ತೊಂದರೆಗಳು ಶುರು ಆಗ್ತಾ ಇದೆ. ಸೊ ಒಬಿಸಿಟಿನ ಸಹ ಬಂತು, ಹೊಟ್ಟೆ ನೋವುಗಳು, ಅಪೆಂಡಿಕ್ಸ್, ಇದೆಲ್ಲ ಕಾರಣಗಳು ನಿಮ್ಮ ಲೈಫ್ ಸ್ಟೈಲಿಂದ ಬರ್ತದೆ. ಅದು ಬಿಟ್ಟು ಮೊಬೈಲ್ ನೋಡಿಕೊಂಡು ಊಟ ಮಾಡೋದು, ಟಿ ವಿ ನೋಡಿಕೊಂಡೇ ಊಟ ಮಾಡೋದು, ಹೊರಗಡೆ ಹೆಚ್ಚು ಆ್ಯಕ್ಟಿವಿಟೀಸ್ ಇಲ್ಲ. ಈಗ ಹಿಂದಿನ ಕಾಲದ ಹಾಗೆ ಆ್ಯಕ್ಟಿವಿಟೀಸ್ ಇಲ್ಲ. ಸೈಕ್ಲಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್ ಅದೆಲ್ಲ ಇಲ್ಲ. ಮೊಬೈಲ್ ಗೇಮ್ಸ್ ಅಥವಾ ಇಂಡೋರಲ್ಲೇ ಕೂತ್ಕೊಂಡು ಟಿ ವಿಯಲ್ಲೇ PSP ಅದು ಇದು ಅಂಥದ್ದೆಲ್ಲ ಮಾಡಬಹುದು. ದಿನಕ್ಕೆ ಇಂತಿಷ್ಟು ಗಂಟೆ ಅಂತ ಹೇಳಿ 1-2 ಅವರ್ಸ್ಗಿಂತ ಜಾಸ್ತಿ ಸ್ಕ್ರೀನ್ ಟೈಮ್ ಅಂಥದ್ದೆಲ್ಲ ಇದ್ದು ಹೊರಗಡೆ ಹೋಗಿ ಆಟ ಆಡೋದು ಬಿಟ್ಟು ಮನೆ ಒಳಗಡೆ ಇದ್ದದ್ರಿಂದ ಈವನ್ ವಿಟಮಿನ್ ಡಿ ಸಹ ಸನ್ಲೈಟ್ ಅಂಡರಲ್ಲಿ ನೀವು ಹೇಗೆ ಆಟ ಆಡಿದರೆ ನಿಮಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಬರೋದಿಲ್ಲ, ಬೋನ್ಸ್ ಜಾಯಿಂಟ್ಸ್ ಎಲ್ಲ ಗಟ್ಟಿಯಾಗಿರ್ತದೆ. ಅದು ಸಹ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಬದಲಾವಣೆಗಳು ಮಾಡ್ಕೊಳ್ಬೋದು. ಸರ್, ಈಗ ಮೋಸ್ಟ್ ಕಾಮನ್ ಆಗಿ ತಾಯಂದ್ರಲ್ಲಿ ಪ್ರಶ್ನೆ ಇರುವಂಥದ್ದು, ಮಕ್ಕಳು ಸರಿಯಾಗಿ ನೀರು ಕುಡಿಯುವುದಿಲ್ಲ ಅಥವಾ ಮಕ್ಕಳು ಸರಿಯಾಗಿ ಮನೆ ಊಟ ಮಾಡುವುದಿಲ್ಲ, ಅಂಥವರಿಗೆ ಏನು ಸಲಹೆಯನ್ನು ಕೊಡ್ತೀರಾ? ನೀರು ಕುಡಿಯುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಜೀರ್ಣಶಕ್ತಿಗಾಗಲಿ ಮತ್ತು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗದೇ ಇರುವ ಹಾಗೆ ನೀರಿನ ಅಂಶ ದೇಹದಲ್ಲಿ ಇರಬೇಕು. ಇಂತಿಷ್ಟು ನೀರು ದಿನಕ್ಕೆ ಕುಡಿಲೇಬೇಕು ಅಂತ ಹೇಳಿ ಮಕ್ಕಳಿಗಾಗಿ ಒಂದು ಸಪ್ರೇಟಾಗಿ ಒಂದು ಬಾಟ್ಲ್ ಅಥವಾ ಏನಾದರೂ ತೆಗೆದಿಟ್ಟು ಅದರಲ್ಲಿ ಇಂತಿಷ್ಟು ನೀರು ಕುಡಿಲೇಬೇಕು. ಇದು ಈ ಎರಡು ಮಕ್ಕಳಿದ್ರೆ ಅವರಿಗೆ ಸಪ್ರೇಟಾಗಿ ಇಂತಿಷ್ಟು ಈ ಬಾಟ್ಲಿದ್ದು ನೀರು ಅವರು ಬೈ ಈವ್ನಿಂಗ್ ಮುಗಿಸ್ಬೇಕು ಅಂತೇಳಿ. ಸಾಧಾರಣ 4-6-7 ಗಂಟೆ ನಂತರ ನಾವು ತುಂಬ ನೀರು ಕುಡೀರಿ ಅಂತ ಹೇಳೋದು. ಯಾಕಂದರೆ ರಾತ್ರಿ ಪುನಃ ಎಚ್ಚೆತ್ತು ಮತ್ತು ಪುನಃ ಮೂತ್ರಕ್ಕೆ ಹೋಗಬೇಕಾಗ್ತದೆ. ಆ ರೀತಿ ಇನ್ನೊಂದೇನೆಂದರೆ, ಶಾಲೆಯಲ್ಲಿ ಈಗ ಸುಮಾರು ಜನ ಟೀಚರ್ಸ್ ಇದಕ್ಕೆ ಮೂತ್ರಕ್ಕೆ ಕಳಿಸೋದು, ರೀಸಸ್ ಬ್ರೇಕ್ ಮಕ್ಕಳು ತುಂಬ ತಗೊಳ್ತಾರೆ ಅಂತ ಹೇಳಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾರೆ. ಜೆನ್ವಿನ್ ಆಗಿ ಮಕ್ಕಳು ತುಂಬ ಇದಕ್ಕೋಸ್ಕರ ಕ್ಲಾಸ್ ಇಂಟ್ರಪ್ಟ್ ಮಾಡಲಿಕ್ಕೋಸ್ಕರ ಆ ಥರ ಹೋಗ್ತಾರೆ ಅಂತಿದ್ರೆ ಅದನ್ನು ಅಡ್ರೆಸ್ ಮಾಡಬೇಕಾಗ್ತದೆ. ಆದರೆ ಹಾಗಂತ ಹೇಳಿ ಅವರಿಗೆ ಆ್ಯಕ್ಚುಲಾಗಿ ಮೂತ್ರಕ್ಕೆ ಹೋಗಲೇಬೇಕು ಅಂತ ಇದ್ದರೆ ಕಳಿಸಲೇಬೇಕಾಗ್ತದೆ. ಆ್ಯಂಡ್ ಶಾಲೆಯಲ್ಲಿ ಮಕ್ಕಳಿಗೆ ಕೆಲವು ಕಡೆ ನನಗೆ ಕರೆಕ್ಟಾಗಿ ನಾನು ಶಾಲೆಯಲ್ಲಿ ಆಗ್ತಿದೆ ಅಂತ ಹೇಳೋಲ್ಲ, ಬಟ್ ಸುಮಾರು ಜನ ಪೇಷಂಟ್ಸ್ ನಾನು ನೋಡುವಾಗ ಮಕ್ಕಳ ನೀರು ಕುಡಿಯುವ ಇದನ್ನು ಕಂಟ್ರೋಲನ್ನು ಈವನ್ ಟೀಚರ್ಸ್ ಮಾಡ್ತಾರೆ. ಯಾಕಂದರೆ ತುಂಬ ಸರಿ ಬ್ರೇಕ್ ಕೊಡಬಾರ್ದು ಅಂತ ಹೇಳಿ ಕಮ್ಮಿ ನೀರು ಕುಡಿಯೋದು ಅಂತ ಮಾಡ್ತಾರೆ. ಹೆಚ್ಚಿನ ಟೈಮ್ ಶಾಲೆಯಲ್ಲೇ ಕಳೀತಾರೆ ಮಕ್ಕಳು, ಒಂದು 6 to 8 ಅವರ್ಸ್ ಶಾಲೆಯಲ್ಲೇ ಇರ್ತಾರೆ. ಆ ಟೈಮಲ್ಲಿ ನೀವು ನೀರು ಕಮ್ಮಿ ಕುಡಿದ್ರೆ ಸುಮಾರೆಲ್ಲ ತೊಂದರೆಗಳಾಗ್ಬೋದು. ಈವನ್ ಮಕ್ಕಳಲ್ಲಿ ರೀನಲ್ ಕ್ಯಾಲ್ಕ್ಯುಲೈ, ಕಿಡ್ನಿ ಅಥವಾ ಯೂರೇಟರ್ ಬ್ಲಾಡರಲ್ಲಿ ಎಲ್ಲಿ ಸಹ ಸ್ಟೋನ್ ಆಗ್ಬೋದು. ಅದು ಬಿಟ್ಟು ಪ್ಯಾಂಕ್ರಿಯಾಸಿಗೆ ಪೆಟ್ಟು ಬೀಳ್ಬೋದು, ಲಿವರಿಗೆ ಪೆಟ್ಟು ಬೀಳ್ಬೋದು. ಸ್ಲೋ ಓವರ್ ದ ಟೈಮ್, ಅಂದರೆ 1-2 ದಿವಸದಲ್ಲೇ ಗೊತ್ತಾಗೋದಿಲ್ಲ, ಓವರ್ ದ ಟೈಮ್ ಅವರಿಗೆ ಇದರಿಂದ ತೊಂದರೆಗಳಾಗಬಹುದು. ಒಬಿಸಿಟಿ ಸಹ ನೀರು ಕುಡಿಯೋದೇ ಇದ್ದರೆ ಕೆಲವೊಮ್ಮೆ ಜಾಸ್ತಿ ಆಗ್ಬೋದು. ಯಾಕಂದರೆ ಆಹಾರ ಜಾಸ್ತಿ ತಗೊಳ್ತಾನೆ, ನೀರು ಕಮ್ಮಿ ತಗೊಂಡ ಕೂಡಲೇ ಕೆಲವೊಮ್ಮೆ ಏನಾಗ್ತದೆ, ಬಾಯಾರಿಕೆ ಇರುವಾಗ ಅವರಿಗೆ ಬಾಯಾರಿಕೆಯ ಹಸಿವ ಹೇಳಲಿಕ್ಕಾಗೋದಿಲ್ಲ. ಸೊ ತಂದೆ ತಾಯಿ ಅಂದರೆ ಅವರಿಗೆ ಏನು ಶಾಲೆಯಿಂದ ಬಂದ ಕೂಡಲೇ ಹಸಿವಾಗಿದೆ ಅಂತೇಳಿ ಊಟವೇ ಜಾಸ್ತಿ ಕೊಡ್ತಾರೆ. ಸೊ ನೀರು ಕರೆಕ್ಟಾಗಿ ಕುಡಿಲೇಬೇಕು. ಜಾಸ್ತಿ ಮಕ್ಕಳು ಆಟ ಆಡುವಾಗ ಎಲ್ಲ ನೀರು ಎಷ್ಟು ಲಾಸ್ ಆಗಿದೆ ಅಷ್ಟು ನೀರು ಕುಡಿಲೇಬೇಕಾಗ್ತದೆ. ಹಣ್ಣು ತರಕಾರಿ ತಿನ್ನಲೇಬೇಕಾಗ್ತದೆ. ಸುಮಾರೆಲ್ಲ ನೀರಿನ ಅಂಶ ನಮಗೆ ಹಣ್ಣು ತರಕಾರಿಯಲ್ಲೇ ಬರ್ತದೆ. ಈಗ ಒಂದು
ಸೌತೆ ಈಗ ಕ್ಯೂಕಂಬರ್ ಅದರಲ್ಲಿ ಸಹ ನೀರಿನ ಅಂಶ ಇರ್ತದೆ, ಕಲ್ಲಂಗಡಿಯಲ್ಲಿ ವಾಟರ್ ಮೆಲನಲ್ಲಿ ಇರ್ತದೆ, ಪೈನಾಪಲ್, ಪಪ್ಪಾಯ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಫ್ರೂಟ್ಸಲ್ಲಿ ಸಹ ನೀರಿನ ಅಂಶ ಸಹ ಇರ್ತದೆ, ಪೌಷ್ಟಿಕಾಂಶನೂ ಇರ್ತದೆ. ಈವನ್ ಈ ಹಣ್ಣು ತರಕಾರಿ ತಿಂದ ಕೂಡಲೇ ನಾವು ನೆಕ್ಸ್ಟ್ ಟಾಪಿಕ್ ಹೋಗುವಾಗ ಇವನ್ ಕಾನ್ಸ್ಟಿಪೇಷನ್ ಸಹ ಅವಾಯ್ಡ್ ಆಗ್ತದೆ. ಅದರಲ್ಲಿ ಹಣ್ಣು ತರಕಾರಿ ತಿನ್ನದೇ ಇದ್ದರೆ ಕಾನ್ಸ್ಟಿಪೇಷನಿಂದಾಗಿ ಸುಮಾರೆಲ್ಲ ತೊಂದರೆಗಳಾಗ್ತದೆ. ಇವನ್ ಇಟ್ ಕ್ಯಾನ್ ಗೋ ಟುವರ್ಡ್ ಸರ್ಜಿಕಲ್ ಆಲ್ಸೋ. ಈಗ ಅಪೆಂಡಿಕ್ಸ್ ನಾನು ಹೇಳಿದೆ ಅಥವಾ ಇಂಟರ್ಸೆಪ್ಷನ್ ಹೇಳಿದೆ, ಎಲ್ಲ ಕಾನ್ಸ್ಟಿಪೇಷನಿಂದನೇ ಸ್ಟಾರ್ಟ್ ಆಗ್ತದೆ ಕೆಲವೊಮ್ಮೆಲ್ಲ. ಸೊ ಆ ರೀತಿ ಇರುವಾಗ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಲ್ಲಿ ಇದು ಬೇಸಿಕ್ ಮೋಸ್ಟ್ ಬರ್ತದೆ. ಹಣ್ಣು ತರಕಾರಿ ತಿನ್ನೋದು, ಫ್ರೂಟ್ಸ್ ವೆಜಿಟೇಬಲ್ಸ್ ಆ್ಯಸ್ ವೆಲ್ ಆಸ್ ನೀರು ಇನ್ಕ್ಲೂಡ್ ಮಾಡೋದು. ರಜೆಯಲ್ಲಿ ಈ ಏಪ್ರಿಲ್ ಮೇ ಸೀಸನಲ್ಲಿ ನಮ್ಮ ಈ ಭಾಗದಲ್ಲಿ ತುಂಬ ಬೆವರುದು, ತುಂಬ ಆಟ, ಮಕ್ಕಳಿಗೆ ರಜೆ ಇರ್ತದೆ, ಆಟ ಜಾಸ್ತಿ ಆಡ್ತಾರೆ, ಆವಾಗ ನೀರಿನ ಅಂಶ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಡಿಹೈಡ್ರೇಷನಿಗೆ ಹೋಗಿ ಅದರಿಂದ ಸಹ ಕೆಲವೊಮ್ಮೆ ತೊಂದರೆಗಳು ಕೊಡ್ತದೆ, ತಲೆ ತಿರುಗೋದು ಮಕ್ಕಳಿಗೆ, ಒಂಥರ ಅಶಕ್ತಿ ಥರ ಇರೋದು. ಸೊ ಹಾಗೆ ಇರುವಾಗ ಉಪ್ಪು ಮತ್ತು ನೀರು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿ ತಗೊಳ್ಬೇಕಾಗ್ತದೆ. ಸರ್, ಈಗ ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲೇಬೇಕು ಅಥವಾ ಎಮರ್ಜೆನ್ಸೀಸ್ ಅಂತ ಪೀಡಿಯಾಟ್ರಿಕ್ ಸರ್ಜರಿಯಲ್ಲಿ ಎಮರ್ಜೆನ್ಸೀಸ್ ಅನ್ನು ಯಾವ ಕಾರಣಕ್ಕೆ ಯಾವಾಗ ನಮಗೆ ಗೊತ್ತಾಗುತ್ತೆ? ಈಗ ಪಿಡಿಯಾಟ್ರಿಕ್ ಸರ್ಜರಿಯಲ್ಲಿ ಈಗ ಎನಿ ಸರ್ಜಿಕಲ್ ಫೀಲ್ಡಲ್ಲಿ ಎಲೆಕ್ಟಿವ್ಸ್ ಅಂತ ಹೇಳ್ತೇವೆ. ಎಲೆಕ್ಟಿವ್ಸ್ ಅಂದರೆ ವಿದೌಟ್ ಎಮರ್ಜೆನ್ಸಿ ಬರುವಂಥದ್ದು, ಅದು ಮತ್ತೆ ಡಿಸ್ಕಸ್ ಮಾಡೋ. ಎಮರ್ಜೆನ್ಸೀಸ್ ನೀವು ಕೇಳುವಾಗ ಸುಮಾರೆಲ್ಲ ಈಗ ಕಾರಣಗಳು ಎಮರ್ಜೆನ್ಸೀಸ್. ಈಗ ಚಿಕ್ಕ ಮಕ್ಕಳಿಂದ ಹುಟ್ಟಿದ ಮಕ್ಕಳಕ್ಕಿಂತ ಜಾಸ್ತಿ ಈಗ ಮಕ್ಕಳು ಈಗ ಜಸ್ಟ್ ನಡಿಲಿಕ್ಕೆ ಶುರು ಮಾಡಿದ್ದಾರೆ ಅಥವಾ ಕ್ರಾಲ್ ಮಾಡ್ಕೊಂಡು ಅಂಬೆಗಾಲು ಹಾಕೊಂಡು ಹೋಗ್ತಾ ಇರ್ತಾರೆ. ಅಂಥ ಮಕ್ಕಳಲ್ಲಿ ಫಾರಿನ್ ಬಾಡಿ ಅಂತ ಹೇಳ್ತೇವೆ. ಕೆಳಗಡೆ ನೆಲದಲ್ಲಿ ಏನು ಸಿಕ್ಕಿರ್ತದೆ ಅದನ್ನು ತಗೊಂಡು ಅವ್ರು ಬಾಯಿಗೆ ಹಾಕೊಳ್ಳೋಂಥದ್ದು. ಏನು ಸಿಗ್ಬೋದು, ಅದು ಪಿನ್ ಇರ್ಬೋದು, ಕ್ಲಿಪ್ ಇರ್ಬೋದು, ಬಟನ್ಸ್ ಇರ್ಬೋದು. ತುಂಬ ಡೇಂಜರಸ್ ಇರೋದು ನಮಗೆ ಪಿನ್, ಶಾರ್ಪ್ ಆಬ್ಜೆಕ್ಟ್ಸ್, ಗ್ಲಾಸ್ ಪೀಸಸ್, ಇಲ್ಲ ಅಂತಂದರೆ ಬ್ಯಾಟ್ರಿ ಸೆಲ್ಸ್. ಕೆಲವರು ಎಣಿಸ್ತಾರೆ ಇದು ಕೆಲಸಕ್ಕೆ ಬಾರದೆ ಹೋಗೋ, ಅಂದರೆ ಬ್ಯಾಟ್ರಿ ಡೆಡ್ ಆಗಿರೋ ಬ್ಯಾಟ್ರಿ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅದು ಬಿಸಾಡಿದಂಥ ಬ್ಯಾಟ್ರಿ, ಅದರಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳಿ ಎಣಿಸಿ ಆ ಥರ ಬಿಡ್ಸ್. ಆದರೆ ಅದರಲ್ಲಿ ಕೆಮಿಕಲ್ಸ್ ಇರ್ತದೆ. ಹೊಟ್ಟೆ ಒಳಗಡೆ ಹೋದಾದ ನಂತರ ಫಸ್ಟಿಗೆ ಸಿಗೋದು ಸ್ಟೊಮಕ್, ಜಠರ ಭಾಗ. ಆ ಜಾಗದಲ್ಲಿ ತುಂಬ ಆ್ಯಸಿಡ್ ಪ್ರೊಡಕ್ಷನ್ ಇರ್ತದೆ, ನ್ಯಾಚುರಲ್ ಆಗಿ HCl, ಬಿಕಾಸ್ ಜೀರ್ಣಕ್ಕೋಸ್ಕರ ಆ್ಯಸಿಡ್ ಬೇಕಾಗ್ತದೆ. ಸೊ ಈ ಏನು ಬ್ಯಾಟ್ರಿ ಇರ್ತದೆ ಅದು ಅಲ್ಲಿ ಹೋದ ಕೂಡಲೇ ಕೆಮಿಕಲ್ ಚೇಂಜಸ್ ಆಗಿ ಬಿಕಾಸ್ ಆಫ್ ದ ಆ್ಯಸಿಡ್ ಓಪನ್ ಅಪ್ ಆಗ್ಬೋದು, ಕೆಮಿಕಲ್ ರಿಯಾಕ್ಷನ್ ಆಗಿ, ಅಥವಾ ಬರ್ಸ್ಟ್ ಆಗ್ಬೋದು, ಏನೂ ಸಹ ಆಗ್ಬೋದು. ಸೊ ಅಂಥದ್ದು ಬ್ಯಾಟ್ರಿ ಅಂಶ ಏನಾದರೂ ಬ್ಯಾಟ್ರಿ ನುಂಗಿದ್ದಾರೆ, ಯಾವುದೇ ಎಷ್ಟೇ ಚಿಕ್ಕ ಬ್ಯಾಟ್ರಿ ಇದ್ದರೂ ಸಹ ಬ್ಯಾಟ್ರಿ ಯಾವಾಗಲೂ ಕೆಮಿಕಲ್ ಇದಾಗ್ತದೆ. ಆ ಥರ ಇರುವಾಗ ಎಮರ್ಜೆನ್ಸಿಯಾಗಿ ಕರ್ಕೊಂಡು ಬಂದವರನ್ನು ಯಾವ ಭಾಗದಲ್ಲಿ ಇದೆ ಅಂತ ಹೇಳಿ ಒಂದ್ಸರಿ ಪರೀಕ್ಷೆ ಮಾಡಿ, ಮತ್ತು ಎಮರ್ಜೆನ್ಸಿಯಾಗಿ ಆಪ್ರೇಷನ್ ಮಾಡಬೇಕಾ ಅಥವಾ ಬೇರೆ ವಿಧಾನಗಳೇ ಅದನ್ನು ಹೊರಗೆ ತೆಗಿಬೇಕಾ, ಆ ಥರ ಅದನ್ನು ಮಾಡಬೇಕಾಗ್ತದೆ. ಕೆಲವೆಲ್ಲ ಫಾರಿನ್ ಬಾಡೀಸ್, ಈಗ ಏನೋ ವೆಜಿಟೇಬಲ್ ಇದೆ, ಏನೋ ತುಂಡು, ಅಥವಾ ಏನಾದರೂ ಪ್ಲಾಸ್ಟಿಕ್ ಇದ್ದು, ಅಥವಾ ಇದು ಇರೇಸರ್, ರಬ್ಬರ್, ಕಾಯಿನ್ ಆಗಲಿ ಯಾವುದೇ ಆಗಲಿ, ಅದೆಲ್ಲ ಈಗ ಬಾಯಿಯಿಂದ ಹೋಗಿ ಗಂಟ್ಲಿಂದ ಕೆಳಗಡೆ ಹೋದರೆ ಸಾಧಾರಣವಾಗಿ ಅದು ಮೋಷನ್ ಮಲದ್ವಾರದಿಂದ ಹೊರಗೆ ಬರ್ತದೆ. ಆದರೆ ಅದನ್ನು ಸಹ ಅಬ್ಸರ್ವೇಷನಲ್ಲಿ ಇಡಬೇಕಾಗ್ತದೆ. ಯಾಕಂದರೆ ಎಲ್ಲಿಯಾದರೂ ಹೋಗಿ ಅದು ಅಬ್ಸ್ಟ್ರಕ್ಷನ್ ಮಾಡಿದರೆ, ಯಾವುದೇ ಭಾಗದಲ್ಲಿ ಅಬ್ಸ್ಟ್ರಕ್ಷನ್ ಮಾಡಿದರೆ ಆವಾಗ ಅದು ಎಮರ್ಜೆನ್ಸಿಯಾಗಿ ಹೊಟ್ಟೆ ಡುಬ್ಬ ಆಗೋದು, ಕರುಳಿನ ಭಾಗದಲ್ಲಿ ಊತ ಆಗೋದು, ಅಂಥದ್ದೆಲ್ಲ ಆಗಿ ಆ ಥರ ರೀತಿಯಾಗಿ ಎಮರ್ಜೆನ್ಸಿ ಆಗ್ತದೆ. ಮೇಜರ್ ಇಮಿಡಿಯೇಟ್ಲಿ ಕರ್ಕೊಂಡು ಬರಬೇಕಾಗಿ ಬರುವಂಥದ್ದು ಯಾವಾಗಲೂ ಗ್ಲಾಸ್ ಪೀಸಸ್, ಇಲ್ಲ ಶಾರ್ಪ್ ಆಬ್ಜೆಕ್ಟ್ಸಲ್ಲಿ, ಇಲ್ಲ ಬ್ಯಾಟ್ರೀಸಲ್ಲಿ. ಇನ್ನೊಂದು ಏನು ಅಂತಂದರೆ, ಈ ಬಾಟ್ಲಿಯಲ್ಲಿ ಈಗ ಸುಮಾರು ಜನ ಈಗ ಬಿಸ್ಲೇರಿ ಬಾಟ್ಲ್ ಅಥವಾ ನಮ್ಮ ಪೆಪ್ಸಿ, ಕೋಲಾ ಅಂಥ ಬಾಟಲ್ಸಲ್ಲಿ ಫಿನೈಲ್ ತುಂಬಿಸಿಡೋದು, ಇಲ್ಲ ಏನಾದರೂ ಆ್ಯಸಿಡ್ ತುಂಬಿಸಿಡೋದು, ಬಾತ್ರೂಮ್ ಕ್ಲೀನರ್ಸ್ ತುಂಬಿಸಿಡೋದು, ಕೆಮಿಕಲ್ಸ್ ತುಂಬಿಸಿಡೋದು, ಅಂಥದ್ದು ಮಾಡ್ತಾರೆ. ಬಾಟ್ಲ್ ಬಿಸಾಡೋದು ಬೇಡ ಅಂತೇಳಿ ಅದನ್ನು ಉಪಯೋಗಿಸ್ತಾರೆ. ಈ ಮಕ್ಕಳು, ಈವನ್ ಕೆಲವು ದೊಡ್ಡ ಮಕ್ಕಳು ಸಹ, ಈಗ ಟೀನೇಜರ್ಸ್ ಆಗಲಿ, ಶಾಲೆಗೆ ಹೈಸ್ಕೂಲ್ ಹೋಗೋ ಮಕ್ಕಳಿಗಾಗಲಿ ಕನ್ಫ್ಯೂಷನ್ ಆಗಿ ನೀರಿರ್ಬೋದು ಅಂತ ಹೇಳಿ ತಗೊಂಡು ಕುಡಿಯುವಂಥದ್ದು ಇರ್ತದೆ. ಅದನ್ನು ಯಾವ ರೀತಿಯಿಂದಾಗಿಯೂ ಅಂಥ ಕೆಮಿಕಲ್ಸನ್ನು ಎಲ್ಲಿ ಸಹ ನೀವು ಮನೆಯಲ್ಲಿ ಆಗಲಿ, ಶಾಲೆಯಲ್ಲಿ ಆಗಲಿ, ಮಕ್ಕಳು ಎಲ್ಲೆಲ್ಲಿ ಓಡಾಡ್ತಾರೆ ಅಂತಲ್ಲಿ ಓಪನ್ ಜಾಗದಲ್ಲಿ ಇಡಬಾರ್ದು. ಅದನ್ನು ಕಬೋರ್ಡಲ್ಲಿ ಹಾಕಿ ಲೇಬಲ್ ಮಾಡಿ ಅದನ್ನು ಬೀಗದಲ್ಲಿ ಇಡೋದು. ಬೀಗದಲ್ಲಿಟ್ಟರೆ ಎಲ್ಲಕ್ಕಿಂತ ಒಳ್ಳೆಯ ಉಪಾಯ ಅಂತ ಹೇಳ್ತೇನೆ ನಾನು. ಯಾಕಂದರೆ ಈ ಕೆಮಿಕಲ್ಸ್ ಯಾವುದೇ ತಗೊಂಡ್ರೆ ನೀವು ಗೊತ್ತಾಗದೇ ಇರಲಿಕ್ಕಿರ್ಬೋದು, ಎಂತ ಅಂತ ಹೇಳಿ ಕುಡ್ದ ಕೂಡಲೇ ಗೊತ್ತಾಗೋದಿಲ್ಲ, ಬಟ್ ಅದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಸುಮಾರು ಇರ್ತದೆ. ಅನ್ನನಾಳದಲ್ಲಿ ಫೈಬ್ರೋಸಿಸ್ ಬರ್ಬೋದು, ಚಿಕ್ಕದಾಗ್ಬೋದು, ನಾಳೆ ಅವರಿಗೆ ಆಹಾರ ತಿನ್ನಲಿಕ್ಕೆ ಆಗೋದಿಲ್ಲ, ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನುಂಗ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭ ಬರ್ತದೆ. ಕರುಳಿಗೆ ಹೋಗಿ ಎಲ್ಲಿಯಾದರೂ, ಈಗ ಮೇಲ್ಗಡೆ ಏನು ಮಾಡದೆ ಕರುಳು ಹೊರಗೆ ಹೋಗಿ ಅಲ್ಲಿ ಏನಾದರೂ ಮಾಡಿದರೆ ಕರುಳು ಭಾಗದಲ್ಲಿ ಸಹ ಎಲ್ಲಿಯಾದರೂ ಫೈಬ್ರೋಸಿಸ್ ಆಗಿ ಜಾಗ ಚಿಕ್ಕದಾಗ್ಬೋದು. ಆ ರೀತಿ ಆಗುವಾಗ ಡೈಜೆಷನ್ ಇಶ್ಯೂಸ್ ಬರ್ತದೆ. ಇಲ್ಲ ಅವರು ಅದನ್ನು ಮೈ ಮೇಲೆ ಹಾಕೊಂಡ್ರೆ ಚರ್ಮದಲ್ಲಿ ಸಹ ಬರ್ನ್ಸ್ ಆಗ್ಬೋದು, ಆ ಥರ ಎಲ್ಲ ಆಗ್ಬೋದು.
ಮತ್ತು ಇನ್ನೊಂದು ಎಮರ್ಜೆನ್ಸೀಸ್ ಬರ್ನ್ಸ್, ಎಲ್ಲಿಯಾದರೂ ಈ ಪಟಾಕಿ ಸಿಡಿಸ್ಕೊಂಡು ಬರೋದು, ಅಥವಾ ಮನೆಯಲ್ಲಿ ಬಿಸಿನೀರು ಬಿದ್ದು, ಅಥವಾ ಕಾಫಿ ಟೀ ಏನಾದರೂ ಮಕ್ಕಳೇ ಮಾಡಲಿಕ್ಕೆ ಹೋದರು, ಅಥವಾ ಗ್ಯಾಸ್ ಹತ್ರ, ಅಥವಾ ತಂದೆ ತಾಯಂದ್ರ ಅಥವಾ ಯಾರಾದರೂ ಮನೆಯಲ್ಲಿ ಅದನ್ನು ಬಿಸಿನೀರನ್ನು ಅಥವಾ ಏನಾದರೂ ಬಿಸಿ ಅಂಶನ ತಗೊಂಡು ಹೋಗ್ತಾ ಇರುವಾಗ ಮಕ್ಕಳು ಓಡಿ ಬರೋದು, ಅಂಥದ್ದು ಸುಮಾರು ಕೇಸಸ್ ಇರ್ತದೆ. ಆವಾಗ ಮೈ ಮೇಲೆ ಬೀಳೋದು, ಆ ಬಿಸಿ ಆಹಾರ ಪದಾರ್ಥ ಏನಿರ್ತದೆ ಅದು ಮೈ ಮೇಲೆ ಬಿದ್ದ ಕೂಡಲೇ ಇಮಿಡಿಯೇಟ್ ಬರ್ನ್ಸ್ ಆಗ್ತದೆ. ಅಂಥಲ್ಲಿರುವಾಗ ಇಮಿಡಿಯೇಟಾಗಿ ನೀರಲ್ಲಿ ಪ್ಲೇನ್ ವಾಟರಲ್ಲಿ ಅದನ್ನು ತೊಳೆದು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೆಯದು. ಇಲ್ಲದಿದ್ದರೆ ಅದರಿಂದಾಗಿ ತೊಂದರೆಗಳು ಆಗ್ತದೆ. ಮತ್ತು ಅದು ಬಿಟ್ಟು ಎಮರ್ಜೆನ್ಸೀಸ್ ನಿಮಗೆ ಈ ಗಂಡು ಮಕ್ಕಳಲ್ಲಿ ಟೆಸ್ಟಿಕ್ಯುಲರ್ ಟಾರ್ಷನ್ ಅಂತ ಹೇಳ್ತೇವೆ. ಬೀಜ ಅಲ್ಲಿಯೇ ತಿರುಗಿಕೊಳ್ಳುವಂಥದ್ದು. ಆ ಥರ ತಿರುಗಿಕೊಂಡ್ರೆ ಅದು ಎಮರ್ಜೆನ್ಸಿ ಆಗ್ತದೆ. ವಿದಿನ್ 4 to 5 hours ಬಂದರೆ ಅದನ್ನು ಬೀಜವನ್ನು ನಾವು ಸೇವ್ ಮಾಡಿ, ಟೆಸ್ಟಿಕಲನ್ನು ಸೇವ್ ಮಾಡಿ ಆಪರೇಷನ್ ಮಾಡಿ ಅದನ್ನು ಅಲ್ಲೇ ಫಿಕ್ಸ್ ಮಾಡ್ಬೋದು, ಸೊ ದಟ್ ನೆಕ್ಸ್ಟ್ ಟೈಮ್ ಅದು ತಿರುಗಬಾರ್ದು ಅಂತ. ಬಟ್ 4 ರಿಂದ 5 ಗಂಟೆ ನಂತರ ಬಂದರೆ ಆ ಟೆಸ್ಟಿಸನ್ನು ಸೇವ್ ಮಾಡಲಿಕ್ಕೆ ಆಗೋಲ್ಲ, ಯಾಕಂದರೆ ರಕ್ತ ಸಂಚಾರ ಹೋಗಿರ್ತದೆ. ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಒವೇರಿಯನ್ ಟಾರ್ಷನ್ ಆಗ್ತದೆ. ಅಂಡಾಶಯ ಓವರಿ ಹೇಗೇನಂತಂದರೆ ಹೊಟ್ಟೆ ಒಳಗಡೆ ಇರ್ತದೆ, ಸೊ ಹೊಟ್ಟೆ ನೋವು ಬರ್ತದೆ ಅಂಥ ಮಕ್ಕಳಿಗೆ. ಗಂಡು ಮಕ್ಕಳಿಗಾದರೆ ಮೂತ್ರ ಮಾಡೋ ಭಾಗ ಆ ಜಾಗದಲ್ಲಿ ನೋವು ಬರ್ತದೆ, ಕೆಳಗಿನ ಹೊಟ್ಟೆ ಆ ಜಾಗದಲ್ಲಿ ನೋವು ಬರ್ತದೆ. ಹೆಣ್ಮಕ್ಕಳಲ್ಲಿ ಮಾಮೂಲಾಗಿ ಹೊಟ್ಟೆ ಒಳಗಡೆ, ಯಾಕಂದರೆ ಅಂಡಾಶಯ ಇರೋದು ಹೊಟ್ಟೆ ಒಳಗಡೆ, ಸೊ ಅದು ತಿರುಗಿಕೊಳ್ತದೆ. ಅದು ಇದ್ದರೆ ಅದು ಸಹ ಎಮರ್ಜೆನ್ಸಿಯಾಗಿ ಬರ್ತದೆ. ಇನ್ನು ಹುಟ್ಟಿದ ಮಕ್ಕಳಲ್ಲಿ ಎಮರ್ಜೆನ್ಸೀಸ್ ಏನಂದರೆ ಮೋಷನ್ ಮಾಡೋ ಜಾಗ ಇಲ್ಲ ಯೂರಿನ್ ಮಾಡೋ ಜಾಗದಲ್ಲಿ ಆಬ್ಸ್ಟ್ರಕ್ಷನ್, ಅಂಥದ್ದೆಲ್ಲ ಎಮರ್ಜೆನ್ಸೀಸ್ ಬರ್ತದೆ. ಹೀಗೆ ಸೊ ಈ ಥರ ಎಲ್ಲ ಸುಮಾರೆಲ್ಲ ಎಮರ್ಜೆನ್ಸೀಸ್ ಪೀಡಿಯಾಟ್ರಿಕ್ ಸರ್ಜರಿ ಅಂಡರಲ್ಲಿ ಬರ್ತದೆ. ಸರ್, ಈಗ ಹೇಳಿದ್ರಿ ಎಮರ್ಜೆನ್ಸೀಸ್ ಇರ್ತದೆ ಅಂತ. ಕಾಮನ್ ಆಗಿ ಮಾಡುವಂಥದ್ದು ಶಸ್ತ್ರಚಿಕಿತ್ಸೆಗಳು ಯಾವುದೆಲ್ಲ? ಕಾಮನ್ ಆಗಿ ಇಲೆಕ್ಟಿವ್ ಅಂತ ಹೇಳ್ತೇವೆ. ಇಲೆಕ್ಟಿವ್ ಹೇಗೆ ಅಂತಂದರೆ ಪ್ಲ್ಯಾನ್ ಮಾಡಿ ಮಾಡ್ಬೋದು. ಒಂದು ಆಪ್ರೇಷನ್ ಮುಂಚೆ ಯಾವುದಕ್ಕೂ ಎನೆಸ್ಥಿಸಿಯಾ ಕೊಡುವ ಮುಂಚೆ ದೊಡ್ಡವರಲ್ಲಾಗಲಿ ಚಿಕ್ಕವರಾಗಲಿ ಯಾವುದೇ ಮನುಷ್ಯನಿಗೆ ಆಪ್ರೇಷನ್ ಮಾಡೋ ಮುಂಚೆ ಫಿಟ್ ಆಗಿದ್ದಾರಾ ಅಂತ ನೋಡಬೇಕು. ಸೊ ಅದೇ ರೀತಿ ನಮ್ಮ ಮಕ್ಕಳಲ್ಲಿ ಸಹ ನಾವು ಅವರ ಹಾರ್ಟ್ ಚೆನ್ನಾಗಿದೆಯಾ, ಲಂಗ್ಸ್ ಚೆನ್ನಾಗಿದೆಯಾ, ಕೆಲವೊಂದೆಲ್ಲ ಹುಟ್ಟಿನಿಂದಾಗಿ ಹಾರ್ಟಿನ ಕಾಯಿಲೆ ಇರ್ಬೋದು, ಹುಟ್ಟಿನಿಂದಾಗಿ ರೆಸ್ಪಿರೇಟರಿ ಸಿಸ್ಟಮ್, ಈ ಶ್ವಾಸಕೋಶದ ಎಂಟ್ರೆನ್ಸಲ್ಲಿ ಆ ರೆಸ್ಪಿರೇಟರಿ ಆ ಏರಿಯಾ ಅಥವಾ ಬಾಯಿ ಆ ಜಾಗ ಎಲ್ಲ ಎನೆಸ್ಥಿಸಿಯಾ ಡಾಕ್ಟ್ರು ಪರೀಕ್ಷೆ ಮಾಡಿ ಚೆನ್ನಾಗಿದೆಯಾ ಅಂತ ಹೇಳಿ ನೋಡಿ ಮತ್ತೆ ಎನೆಸ್ಥಿಸಿಯಾ ಕೊಡುವಂಥದ್ದು. ಅದು ಬಿಟ್ಟು ರಕ್ತ ಪರೀಕ್ಷೆ ಮಾಡಿ ಅದರಲ್ಲಿ ಹಿಮೋಗ್ಲೋಬಿನ್ ಚೆನ್ನಾಗಿದೆಯಾ ಅಂತ ಹೇಳಿ ನೋಡಿ ಇಂತಿಷ್ಟೆಲ್ಲ ಮಾಡಿ ನಮಗೆ ಇಲೆಕ್ಟಿವ್ ಸರ್ಜರಿಯಲ್ಲಿ ನಮಗೆ ಇಂತಿಷ್ಟೆಲ್ಲ ಮಾಡಲಿಕ್ಕೆ ಸಮಯ ಸಿಗ್ತದೆ. ಎಮರ್ಜೆನ್ಸೀಸಲ್ಲಿ ಸಮಯ ಸಿಗೋದಿಲ್ಲ, ಯಾಕಂದರೆ ಬಂದ ಪೇಷಂಟ್ ಯಾವಾಗಲೂ ಎಮರ್ಜೆನ್ಸಿಯಲ್ಲಿ ಇರ್ತಾರೆ, ಏನು ಅಂತ ನೋಡದೆ ಜೀವನ್ಮರಣ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳಿ ಆ ರೀತಿಯಲ್ಲಿ ನಾವು ಸರ್ಜರಿಗೆ ತಗೊಳ್ಳುವಂಥದ್ದು. ಸೊ ಹಾಗಾಗಿ ಈ ಥರ ಎಲ್ಲ ಮಕ್ಕಳನ್ನು ಸ್ಟೆಬಿಲೈಸ್ ಮಾಡಿ ಅವರನ್ನು ಪ್ರಿಪೇರ್ ಮಾಡಿ, ಈವನ್ ನಮಗೆ ಮಕ್ಕಳು ಅಂತಾಗುವಾಗ ಹೆದರಿಕೆ ಇರ್ತದೆ ಆಸ್ಪತ್ರೆ ಬರುವಾಗ. ಈ 8-10 ವರ್ಷದ ಮಕ್ಕಳು ಇಲ್ಲ ಟೀನೇಜ್ ಮಕ್ಕಳಿಗೆ ಹೆದರಿಕೆ ಜಾಸ್ತಿ, ಅವರಿಗೆ ತಿಳಿವಳಿಕೆ ಇರ್ತದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಏನು ತೊಂದರೆ ಅಂತೇಳಿ. ಸೊ ಅವರಿಗೆ ನಾವು ಟೈಮ್ ಕೊಡ್ತೇವೆ, ಡಾಕ್ಟರ್ಸ್ ಆಗಲಿ ನಮ್ಮ ಸಿಸ್ಟರ್ಸ್ ಆಗಲಿ ಆಸ್ಪತ್ರೆಯ ಸ್ಟಾಫ್ ನಾವು ಅವರಿಗೆ ಕೌನ್ಸಿಲ್ ಮಾಡ್ತೇವೆ. ಇವನ್ ಪೇರೆಂಟ್ಸಿಗೆ ಸಹ ಹೇಳಿಕೊಡ್ತೇವೆ, ಹೀಗೆ ಅವರನ್ನು ಮೆಂಟಲಿ ಪ್ರಿಪೇರ್ ಮಾಡಿ ಕರ್ಕೊಂಡು ಬನ್ನಿ ಅಂತ ಹೇಳಿ. ಸೊ ನಮ್ಮ ಅಂಡರ್ ಈ ಥರ ಎಲೆಕ್ಟಿವ್ ಆಗಿ ಮಾಡುವಂಥ ಸರ್ಜರೀಸ್ ಗಂಡು ಮಕ್ಕಳಲ್ಲಿ ಮುಂದೊಗಲ ಚರ್ಮ, ಸರ್ಕಮ್ಸಿಷನ್ ಅಂತ ಹೇಳ್ತೇವೆ. ಮುಂದೊಗಲ ಚರ್ಮ ಹಿಂದೆ ಹೋಗದೇ ಇರೋದ್ರಿಂದ ಆ ಮುಂದೊಗಲ ಚರ್ಮವನ್ನು ತೆಗೆದು, ಯಾಕೆಂದರೆ ಅದರಿಂದಾಗಿ ಸುಮಾರೆಲ್ಲ ತೊಂದರೆಗಳಾಗ್ತದೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು, ಮುಂದೆ ಹೋಗಿ ಅವರಿಗೆ ಮಕ್ಕಳು ಆಗೋ ಸಮಯದಲ್ಲಿ ಸೆಕ್ಷುವಲಿ ಆ್ಯಕ್ಟಿವ್ ಆಗುವಾಗ ಆ ಜಾಗದಲ್ಲಿ ಪುನಃ ತೊಂದರೆ ಕಂಡು ಬರ್ಬೋದು. ಆ ರೀತಿ ಇರುವಾಗ ಸರ್ಕಮ್ಸಿಷನ್ ಒಂದು ಮಾಡ್ತೇವೆ. ಅದು ಬಿಟ್ಟು ಟೆಸ್ಟಿಸ್ ಕೆಳಗಡೆ ಬರುವುದಿಲ್ಲ. ಗಂಡು ಮಕ್ಕಳಲ್ಲಿ ಟೆಸ್ಟಿಸ್ ಕೆಳಗಡೆ ಬರಬೇಕು. ಹುಟ್ಟುವ 1-2 ವಾರದ ಮುಂಚೆ ಇದು ವೃಷಣ ಚೀಲಕ್ಕೆ ಬೀಜಗಳು ಟೆಸ್ಟಿಸ್ ಬಂದು ಕೆಳಗಡೆ ಬಂದು ಸೆಟ್ಲ್ ಆಗ್ತಾರೆ. ಅದು ಆಗದಿದ್ದಲ್ಲಿ ಅದನ್ನು ಒಂದು ಆಪ್ರೇಷನ್ ಮುಖಾಂತರ ಕೆಳಗಡೆ ತಂದು ಕೂಡಿಸಿಡಬೇಕು. ಆದರೆ ಇಮಿಡಿಯೇಟಾಗಿ ಕೆಳಗೆ ಕೂಡಿಸಿಡುವ ಸಂದರ್ಭ ಇರುವುದಿಲ್ಲ, ಇಲೆಕ್ಟಿವ್ ಆಗಿಯೇ ಮಾಡ್ಬೋದು. ಯಾಕೆ ಅಂತಂದರೆ ಆಲ್ಮೋಸ್ಟ್ 8-10 ತಿಂಗಳು ಅಥವಾ ಈವನ್ ಕೆಲವೊಮ್ಮೆ 1 ವರ್ಷದವರೆಗೂ ಕಾದು, ಅದು ಪ್ರೋಗ್ರೆಸಿವ್ಲಿ ಕೆಳಗೆ ಬರ್ತಾ ಇದೆ ಅಂತ ಇದ್ದರೆ 1 ವರ್ಷದವರೆಗೂ ಕಾದು ನಾವು ಮತ್ತೆ ಅದು ಕೆಳಗಡೆ ಬರದಿದ್ದರೆ 1 ವರ್ಷದ ನಂತರ ಅಥವಾ 10 ತಿಂಗಳು ಮಗುವಿನ ವಯಸ್ಸಿನ ನಂತರ ನಾವು ಈ ಆಪ್ರೇಷನ್ ಮಾಡುವಂಥದ್ದು. ಅದರಲ್ಲಿ ಕೆಲವೊಮ್ಮೆ ತುಂಬ ಒಳಗಡೆ ಇದ್ದದ್ರಿಂದ ಲ್ಯಾಪ್ರೋಸ್ಕೋಪ್ ಮುಖಾಂತರ 2 ಸ್ಟೇಜಲ್ಲಿ, ಫಸ್ಟ್ ಸ್ಟೇಜಲ್ಲಿ ಒಂದು ವಿಧಾನದ ಸರ್ಜರಿ ಮಾಡಿ, ಒಂದು 6 ತಿಂಗಳು ಬಿಟ್ಟು ಇನ್ನೊಂದು ವಿಧಾನದ ಸರ್ಜರಿ ಮಾಡಿ, 2ನೇ ಸರ್ಜರಿಯಲ್ಲಿ ಅದನ್ನು ಕೆಳಗಡೆ ತಂದು ಕೂಡಿಸಿರುವಂಥದ್ದು. ಅದಕ್ಕೆ ಲ್ಯಾಪ್ರೋಸ್ಕೋಪ್ ಬೇಕಾಗ್ತದೆ. ಸೊ ಈ ಟೆಸ್ಟಿಕ್ಯುಲರ್ ಇದು ಆಯಿತು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳಿ. ಇದು ಬಿಟ್ಟು ಟೆಸ್ಟಿಕ್ಯುಲರ್ ಟಾರ್ಷನ್ ಹೇಳಿದೆ, ಅದು ಎಮರ್ಜೆನ್ಸಿಯಾಗಿ ಬರುವಂಥದ್ದು. ಅದು ಸಹ ಕೆಲವೊಮ್ಮೆ
ಈ ಹರ್ನಿಯಾ ಜೊತೆ ಸೇರಿಕೊಂಡು ಕೆಲವೊಮ್ಮೆ ಎಮರ್ಜೆನ್ಸಿಯಾಗಿ ಬರ್ತಾರೆ. ಈಗ ಎಮರ್ಜೆನ್ಸಿಯಲ್ಲಿ ಇವನ್ ಹರ್ನಿಯಾ ಸಹ ಬರ್ತದೆ, ಆದರೆ ಇಲೆಕ್ಟಿವಲ್ಲಿಯೂ ಸಹ ಹರ್ನಿಯಾ ತೊಂದರೆ ಇರ್ತದೆ. ಹರ್ನಿಯಾ ತೊಂದರೆ ಹೇಗೆ ಅಂತಂದರೆ ಕರುಳಿನ ಭಾಗ ಅಥವಾ ಬೇರೆ ಯಾವುದೇ ಭಾಗ ಅದು ಇರುವ ಜಾಗದ ಬಿಟ್ಟು ಕೆಳಗಡೆ ಬರುವಂಥದ್ದು, ಬೇರೆ ಜಾಗಕ್ಕೆ ಬರುವಂಥದ್ದು. ಸೊ ಆ ರೀತಿ ಇರುವಾಗ ಹರ್ನಿಯಾ ಅಂತ ಹೇಳ್ತೇವೆ. ಸೊ ಆ ಹರ್ನಿಯಾನ ನಾವು ಆಪ್ರೇಷನ್ ಮುಖಾಂತರ ಸರಿಪಡಿಸಬೇಕಾಗ್ತದೆ. ಹರ್ನಿಯಾ ಯಾವಾಗಲೂ ಎಲೆಕ್ಟಿವ್ ಆಗಿಯೇ ಇರ್ತದೆ. ಇನಿಷಿಯಲ್ ಫ್ಯೂ ಡೇಸ್, ಸ್ವಲ್ಪ ತಿಂಗಳುಗಳು, ಸ್ವಲ್ಪ ವಾರಗಳು ಕರುಳಿನ ಭಾಗ ಹೊರಗಡೆ ಬರೋದು, ಒಳಗಡೆ ಹೋಗೋದು, ಅದರಷ್ಟಕ್ಕೆ ಗುಣ ಹಾಕ್ಕೊಳ್ಳೋದು, ಆ ಥರ ಇರ್ತದೆ. ಹಾಗಂತ ಅದು ಕಂಪ್ಲೀಟ್ಲಿ ಗುಣ ಆಗಿರೋದಿಲ್ಲ. ಆಪ್ರೇಷನ್ ಮುಖಾಂತರವೇ ಅದನ್ನು ಪರ್ಮನೆಂಟಾಗಿ ಅದನ್ನು ಒಳಗಡೆ ಹಾಕಿ ಕ್ಲೋಸ್ ಮಾಡಬೇಕಾಗ್ತದೆ. ಇದು ಎಮರ್ಜೆನ್ಸಿ ಇಲ್ಲದಿದ್ದರೆ ಇಲೆಕ್ಟಿವ್ ಆಗಿಯೇ ಮಾಡಲಿಕ್ಕಾಗ್ತದೆ. ಕೆಲವೊಮ್ಮೆ ಇವರು ಸುಮಾರು ಸಮಯ ತಂದೆ ತಾಯಂದಿರು ಅದನ್ನು ಆಪ್ರೇಷನ್ ಮಾಡಿಸದೆ ಕಾದು ವೆಯ್ಟ್ ಮಾಡಿ ಇನ್ನು ಮಗುವಿನ ಬೆಳವಣಿಗೆ ಆಗಲಿ ಅಥವಾ ಏನಾದರೂ ಆಗಲಿ ಅಂತ ತೊಂದರೆಗಳು ಕಮ್ಮಿ ಆಗಲಿ ಅಂತ ಹೇಳಿ ಅವರು ಕಾದು ಮುಂದೆ ಹೋದರೆ ಹರ್ನಿಯಾ ಎಮರ್ಜೆನ್ಸಿಗೆ ಹೋಗ್ತದೆ. ಹರ್ನಿಯಾ ಈಗ ಹುಟ್ಟಿದ ಮಕ್ಕಳಲ್ಲಿ ಅಥವಾ ಪ್ರಿಮ್ಯಾಚ್ಯೂರ್ ಮಕ್ಕಳಲ್ಲಿ ಹರ್ನಿಯಾ ತುಂಬ ಕಾಮನ್ ಆಗಿರ್ತದೆ. ಈವನ್ ಹುಟ್ಟಿ 1 ತಿಂಗಳ ಒಳಗಡೆನೂ ಹರ್ನಿಯಾಕ್ಕೆ ಆಪ್ರೇಷನ್ ಮಾಡೋ ಸಂದರ್ಭಗಳು ಇರ್ತದೆ. ಯಾಕಂದರೆ ಹರ್ನಿಯಾ ಎಲ್ಲಿ ಕಂಡು ಬರ್ತದೆ ಅಲ್ಲಿ ಒಂದು ಪೀಡಿಯಾಟ್ರಿಕ್ ಸರ್ಜನ್, ಮಕ್ಕಳ ಶಸ್ತ್ರಚಿಕಿತ್ಸೆ ವಿಭಾಗದವರು ಅದಕ್ಕೆ ಟೈಮ್ ಅಂತ ಕೊಡೋದಂತೂ ಇಲ್ಲ. ವಿದಿನ್ 1 ವಾರ ಅಥವಾ 15 ದಿವಸದೊಳಗಡೆ ಅದನ್ನು ಮಾಡಿ ಮುಗಿಸಿ ಅಂತ ಹೇಳಿ ನಾವು ಅವರಿಗೆ ಪೇರೆಂಟ್ಸಿಗೆ ಅಡ್ವೈಸ್ ಕೊಟ್ಟಿರ್ತೇವೆ. ಯಾಕಂದರೆ ಆಬ್ಸ್ಟ್ರಕ್ಷನ್ ಬರ್ತದೆ, ಹರ್ನಿಯಾದಿಂದ ಆಬ್ಸ್ಟ್ರಕ್ಷನ್ ಬಂದರೆ ಎನಿ ಟೈಮ್ ಆಗ್ಬೋದು. ಆ ಆಬ್ಸ್ಟ್ರಕ್ಷನ್ ಅಂತ ಆದರೆ ಇದು ಇಲೆಕ್ಟಿವ್ ಹೋಗಿ ಅದು ಎಮರ್ಜೆನ್ಸಿ ಆಗ್ತದೆ. ಆವಾಗ ನಮಗೆ ಸಮಯ ಇರೋದಿಲ್ಲ, ಪೇರೆಂಟ್ಸ್ ಹತ್ರ ಮಾತಾಡಲಿಕ್ಕೆ ಸಮಯ ಇರೋದಿಲ್ಲ, ಮಕ್ಕಳಿಗೆ ನಮಗೆ ನೋಡ್ಕೊಳ್ಳಿಕ್ಕೆ ಸಮಯ ಇರೋದಿಲ್ಲ, ಸೀದಾನೇ ಆಪ್ರೇಷನ್ ಮಾಡೋ ಸಂದರ್ಭವೇ ಬರ್ತದೆ. ಆ ರೀತಿಯಾಗಿ ಇರುವಾಗ ಆಪ್ರೇಷನ್ ಅಂತ ಹೇಳಿದ ಕೂಡಲೇ ಸ್ವಲ್ಪ ಆಲೋಚನೆ ಮಾಡಿ ಇಮಿಡಿಯೇಟ್ ಡಿಸಿಷನ್ ತಗೊಂಡ್ರೆ ಒಳ್ಳೆಯದಿರ್ತದೆ. ಅದು ಬಿಟ್ಟು ಹೆಣ್ಣು ಮಕ್ಕಳಲ್ಲಿ ಓವೇರಿಯನ್ ತೊಂದರೆಗಳು, ಓವೇರಿಯನ್ ಸ್ವೆಲ್ಲಿಂಗ್ ಎಲ್ಲ ಇದ್ದರೆ ಅದರಿಂದಾಗಿ ಸಹ ಎಲೆಕ್ಟಿವ್ ಆಗಿ ಲ್ಯಾಪ್ರೋಸ್ಕೋಪ್ ಮಾಡಿ ಅದರದ್ದು ಆಪ್ರೇಷನ್ ಮಾಡುವಂಥದ್ದು. ಟಾರ್ಷನ್ ಆಗದಿದ್ದರೆ, ಓವರಿಯಲ್ಲಿ ಅದರ ಟಾರ್ಷನ್ ಆಗದಿದ್ದರೆ, ಸಿಸ್ಟ್ ತುಂಬ ದೊಡ್ಡದಿದ್ದರೆ ಅಥವಾ ಬೇರೆ ಏನಾದರೂ ತೊಂದರೆಗಳಿದ್ದರೆ ಅದರ ಮುಖಾಂತರ. ಅದು ಬಿಟ್ಟು ಮತ್ತು ಕರುಳಿನ ತೊಂದರೆಗಳು ಮತ್ತು ಕರುಳಿನ ಯಾವುದೇ ಭಾಗಗಳು, ಚಿಕ್ಕ ಕರುಳಾಗಲಿ ದೊಡ್ಡ ಕರುಳಾಗಲಿ, ಅದರದ್ದೇನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಆಪ್ರೇಷನ್ ಬೇಕಾಗ್ತದೆ. ಅದು ಬಿಟ್ಟು ಹುಟ್ಟಿದ ಮಕ್ಕಳಲ್ಲಿ ನಾನು ಹೇಳಿದಾಗೆ ಮೋಷನ್ನಿನ ದ್ವಾರ, ಮಲದ್ವಾರ ಸರಿಯಾಗಿರೋದಿಲ್ಲ. ಕಂಪ್ಲೀಟ್ಲಿ ಕ್ಲೋಸ್ ಆಗಿದ್ದರೆ ಅದು ಎಮರ್ಜೆನ್ಸಿ ಆಗಿಯೇ ಬರ್ತದೆ. ಬಟ್ ಸ್ವಲ್ಪ ಓಪನ್ ಇದೆ, ಅದರಲ್ಲಿ ಓಪನಿಂಗ್ ಸ್ವಲ್ಪ ಅದರ ಲೊಕೇಶನ್ ಕರೆಕ್ಟ್ ಆಗಿಲ್ಲ ಅಂತ ಇರುವಾಗ ಅದು ಎಲೆಕ್ಟಿವ್ ಆಗಿ ಅದನ್ನು ಪ್ಲ್ಯಾನ್ ಮಾಡಿ ಆಪ್ರೇಷನ್ ಮುಖಾಂತರ ಗುಣಪಡಿಸ್ಬೋದು. ಗಂಡು ಮಕ್ಕಳಲ್ಲಿ ಮೂತ್ರ ಮಾಡುವ ಜಾಗ, ಪಿನೈಲ್ ಏರಿಯಾದಲ್ಲಿ ಸಹ ಒಂದು ಹೈಪೋಸ್ಪಿಡಿಯಾಸ್ ಅಂತ ಹೇಳ್ತೇವೆ. ಆ ಮೂತ್ರ ಮಾಡುವ ಜಾಗ ತುದಿಯಲ್ಲಿ ಇರದೆ ಬೇರೆ ಎಲ್ಲಿಯಾದರೂ ಅದರ ಇಡೀ ಭಾಗದಲ್ಲಿ ಎಲ್ಲಿವರೆಗೂ ಅದು ನಿಂತಿರ್ಬೋದು, ಅದರ ಬೆಳವಣಿಗೆ ನಿಂತು ಆ ರಂಧ್ರ ಏನಿರ್ತದೆ, ತೂತೇನಿರ್ತದೆ, ಅದು ಬೇರೆ ಕಡೆ ಇರ್ತದೆ. ಅದು ಸಹ ಆಪ್ರೇಷನ್ ಮುಖಾಂತರ ಹೈಪೋಸ್ಪಿಡಿಯಾಸ್ ಇದೆ, ಯುರೆಥ್ರೋಪ್ಲಾಸ್ಟಿ ಅಂತ ಹೇಳ್ತೇವೆ, ಅದನ್ನು ಮಾಡಬೇಕಾಗ್ತದೆ. ತುಂಬ ಕಾಂಪ್ಲೆಕ್ಸ್ ಇದ್ದರೆ ಅದಕ್ಕೆ 2-3 ಆಪ್ರೇಷನ್ಗಳು ಸ್ಟೇಜ್ ಪ್ರಕಾರದಲ್ಲಿ ಬೇಕಾಗ್ತದೆ. ಈಚ್ ಆ್ಯಂಡ್ ಎವ್ರಿ ಆಪ್ರೇಷನ್ ಮಧ್ಯದಲ್ಲಿ 3 ರಿಂದ 6 ತಿಂಗಳು ಬ್ರೇಕ್ ತಗೊಂಡು ಒಂದು ಆಪ್ರೇಷನ್ ಮಾಡಿ ಗುಣ ಆದ ನಂತರ ಮತ್ತೆ ಪುನಃ 3 ರಿಂದ 6 ತಿಂಗಳು ವೆಯ್ಟ್ ಮಾಡಿ ಮತ್ತೆ ಪುನಃ ಆಪ್ರೇಷನ್ ಮಾಡೋ ಸಂದರ್ಭ ಇರ್ತದೆ. ಸೊ ಈ ಥರ ಎಲ್ಲ ಆಪ್ರೇಷನ್ಗಳು ಬರ್ತದೆ. ಮತ್ತು ಲಂಗ್ಸಲ್ಲಿ ಕೆಲವೊಮ್ಮೆ ಕೆಲವು ಬೇಡದಿದ್ದ ಜಾಗಗಳು, ಅಂದರೆ ಮಗು ಹುಟ್ಟುವಾಗ ಅಥವಾ ಹುಟ್ಟಿಯಾದ ನಂತರ ಕೆಲವು ಏರಿಯಾಸ್ ಫಂಕ್ಷನಿಂಗ್ ಇರೋದಿಲ್ಲ. ಆ ರೀತಿ ಇರುವಾಗ ಆ ಭಾಗನ ಥೊರಾಸಿಕ್ ಸರ್ಜರಿ ಮುಖಾಂತರ ಆ ಭಾಗಗಳನ್ನ ತೆಗಿಬೇಕಾಗ್ತದೆ. ಯಾಕಂದರೆ ಆ ಭಾಗಗಳು ಹಾಗೆ ಬಿಟ್ಟರೆ ಮಕ್ಕಳಿಗೆ ಪದೇ ಪದೇ ರೆಸ್ಪಿರೇಟರಿ ಇನ್ಫೆಕ್ಷನ್, ಚೆಸ್ಟಿನ ಇನ್ಫೆಕ್ಷನ್ ಬರ್ತಾ ಇರ್ತದೆ, ಪದೇ ಪದೇ ಕೆಮ್ಮ ಕಾಣಿಸೋದು, ಪದೇ ಪದೇ ಕೆಮ್ಮಿ ಕಫ ಬರ್ತಾ ಇರೋದು, ಮತ್ತು ಜ್ವರ ಬರ್ತಾ ಇರೋದು, ತೂಕ ಇನ್ಕ್ರೀಸ್ ಆಗೋದೇ ಇಲ್ಲ, ಅಂಥವರಲ್ಲಿ ಲಂಗ್ಸಿನ ಸರ್ಜರಿ ಮಾಡಬೇಕಾಗ್ತದೆ. ಅದು ಬಿಟ್ಟು ಮತ್ತು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ತದೆ. ಕಿಡ್ನಿಯಿಂದ ಯುರೇಟರಿಗೆ ಹೋಗುವ ಜಂಕ್ಷನ್ ಏರಿಯಾದಲ್ಲಿ ಕೆಲವೊಮ್ಮೆ ಊತ ಇರ್ತದೆ, ಪೆಲ್ವಿಯುರೇಟ್ರಿಕ್ ಜಂಕ್ಷನ್ ಅಂತ ಹೇಳ್ತೇವೆ, ಆ ಭಾಗದ ಆಪ್ರೇಷನ್ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಮೂತ್ರನಾಳ, ಯುರೇಟರ್ಸ್, ಅದರಿಂದ ಸಹ ತೊಂದರೆ ಇರ್ತದೆ, ಅದಕ್ಕೆ ಯುರೇಟ್ರಿಕ್ ರೀಇಂಪ್ಲಾಂಟೇಷನ್ ಅಂತ ಹೇಳ್ತೇವೆ, ಆ ಥರ ಸರ್ಜರಿ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಬ್ಲ್ಯಾಡರಲ್ಲಿ ತೊಂದರೆಗಳಿರ್ತದೆ. ಈ ರೀತಿ ಎಲ್ಲ ಇರುವಾಗ ಕಿಡ್ನಿ ರಿಲೇಟೆಡ್ ಮತ್ತು ಯೂರಿನರಿ ಸಿಸ್ಟಮ್ ರಿಲೇಟೆಡ್ ಸಹ ಆಪ್ರೇಷನ್ಗಳು ಇರ್ತದೆ. ಅದು ಬಿಟ್ಟು ಮೈಯಲ್ಲಿ ಕೆಲವೊಂದು ಕಡೆ ಎಲ್ಲ ಸ್ವೆಲ್ಲಿಂಗ್ ಇರ್ತದೆ, ಮಾಂಸಖಂಡಗಳಲ್ಲಿ, ಅದನ್ನು ಎಕ್ಸಿಷನ್ ಮಾಡುವಂಥದ್ದು, ಇಲ್ಲ ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ. ಕುತ್ತಿಗೆಯ ಭಾಗದಲ್ಲಿ ಅವರಿಗೆ ಕರಳೆ ದೊಡ್ಡದಾಗಿ ಅದು ಗುಣ ಆಗ್ತಾ ಇಲ್ಲ, ಯಾತಕ್ಕೆ ಗುಣ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಒಂದು ಟೆಸ್ಟ್ ಥರ, ಅದು ಆಪ್ರೇಷನ್ಗಿಂತ ಜಾಸ್ತಿ ಟೆಸ್ಟ್ ಅಂತ ಹೇಳ್ಬೋದು. ಬಟ್ ಆಪ್ರೇಷನ್ ವಿಧಾನದಲ್ಲೇ ಮಾಡಬೇಕಾಗ್ತದೆ. ಅದನ್ನು ಆ ತುಂಡು ಅಲ್ಲಿಂದ ತೆಗೆದು ಪರೀಕ್ಷೆಗೆ ಕಳಿಸಿ ಯಾಕೆ ಈ ಕರಳ
ಚಿಕ್ಕದಾಗ್ತಾ ಇಲ್ಲ, ಕುತ್ತಿಗೆ ಹತ್ರ ಇರುವಂಥದ್ದು ಕರಳುಗಳು ಯಾಕೆ ಚಿಕ್ಕದಾಗ್ತಾ ಇಲ್ಲ, ಗುಣ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ನೋಡುವಂಥದ್ದಕ್ಕೆ ಅದಕ್ಕೂ ಆಪ್ರೇಷನ್ ಮಾಡ್ತೇವೆ. ಸೊ ಇಂತಿಂತಷ್ಟು ಎಲ್ಲ ಆಪ್ರೇಷನ್ಗಳು ಬರ್ತದೆ. ಎಲೆಕ್ಟಿವ್ ಆಗಿ ಇವನ್ ಅಪೆಂಡಿಕ್ಸ್ ಸಹ ಕೆಲವೊಮ್ಮೆ ಚಿಕ್ಕದರಲ್ಲಿ ಇನ್ಫೆಕ್ಷನ್ ಬಂದು ಹೋದರೆ ಸ್ವಲ್ಪ ಟೈಮ್ ಮದ್ದು ಕೊಟ್ಟು ಗುಣ ಮಾಡಿ ಮತ್ತೆ ಒಂದು ದಿನ ಮುಂದೆ ಹೋಗಿ ಅದು ಪದೇ ಇನ್ಫೆಕ್ಷನ್ ಬರ್ತಾ ಇದೆ ಅಂತ ಹೇಳಿ ಅಪೆಂಡಿಕ್ಸ್ನ ಆಪ್ರೇಷನ್ ಸಹ ಎಲೆಕ್ಟಿವ್ ಆಗಿ ಪ್ಲ್ಯಾನ್ ಮಾಡಬಹುದು ನಾವು. ಸರ್, ಈಗ ಸಾಮಾನ್ಯವಾಗಿ ಗೊತ್ತಿಲ್ಲ ಯಾರಿಗೆ ಸಹ ವೀಕ್ಷಕರಿಗೆ, ಮಕ್ಕಳಲ್ಲಿ ಕ್ಯಾನ್ಸರ್ ಬರುತ್ತಾ? ಮಕ್ಕಳಲ್ಲಿ ಕ್ಯಾನ್ಸರ್ ಬರ್ತದೆ ಆ್ಯಂಡ್ ಸುಮಾರು ವಿಧದ ಕ್ಯಾನ್ಸರ್ಗಳು ಬರ್ತವೆ. ನಮ್ಮ ಪಿಡಿಯಾಟ್ರಿಕ್ ಸರ್ಜರಿ ಅಂಡರ್ ಯಾವುದೆಲ್ಲ ಕ್ಯಾನ್ಸರ್ ಬರ್ತದೆ ಅದನ್ನು ಒಂದು ಚಿಕ್ಕ ರೀತಿಯಲ್ಲಿ ಹೇಳಿ ಇದು ಮಾಡ್ತೇನೆ. ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತಾರೆ. ವಿಲ್ಮ್ಸ್ ಟ್ಯೂಮರ್ ಅಂದರೆ ಈ ಕಿಡ್ನಿ ಭಾಗದ ಟ್ಯೂಮರ್, ಕಿಡ್ನಿಯ ಟ್ಯೂಮರ್. ಅದು ಹುಟ್ಟಿದ ಕೂಡಲೇ ಬರುವುದಿಲ್ಲ, ಸ್ವಲ್ಪ ಸಮಯ ಆದ ನಂತರ ಅದನ್ನು ಡಯಾಗ್ನೋಸಿಸಿಗೆ ಬರ್ತದೆ. ಜನರಲಿ ಅದು ಬರುವಾಗ ಹೇಗೆ ಇರ್ತದೆ ಅಂತಂದರೆ, ಒಂದು ಮೂತ್ರದಲ್ಲಿ ಕೆಲವೊಮ್ಮೆ ರಕ್ತ ಹೋಗೋದಿರ್ಬೋದು, ಅಥವಾ ಹೊಟ್ಟೆಯ ಭಾಗದಲ್ಲಿ ಉಬ್ಬರಿಕೆ, ಹೊಟ್ಟೆ ಭಾಗದಲ್ಲಿ ನೋಡುವಾಗ ಸ್ವಲ್ಪ ಊತ ಥರ ಕಾಣ್ತದೆ. ಮೋಸ್ಟ್ ಆಫ್ ದ ಟೈಮ್ ಅದು ಮಾಮೂಲಾಗಿ ಈ ಸ್ನಾನ ಮಾಡಿಸ್ತಾರೆ ಯಾರು ಮಕ್ಕಳಿಗೆ, ಅವರಿಗೆ ಅದು ಅಂದಾಜು ಆಗ್ತದೆ, ಹೀಗೆ ಹೊಟ್ಟೆ ಊತ ಕಾಣ್ತಾ ಇದೆ ಯಾತಕ್ಕೆ ಅಂತ ಹೇಳಿ. ಜನರಲಿ ಅದು ಚಿಕ್ಕ ಹುಟ್ಟಿದ ಮಕ್ಕಳಿಗೆ ಬರುವುದಿಲ್ಲ, ಸ್ವಲ್ಪ ಸಮಯ ಆದ ನಂತರ, ಸ್ವಲ್ಪ ತಿಂಗಳುಗಳಾದ ನಂತರ ಬರುವುದಿದೆ. ಆ ರೀತಿ ಇರುವಾಗ ಕ್ಯಾನ್ಸರ್ ಯಾವುದೇ ಮಕ್ಕಳಿಗೆ ಬಂದ ಕೂಡಲೇ ಇಮಿಡಿಯೇಟಾಗಿ ನಾವು ಟ್ರೀಟ್ಮೆಂಟ್ ಹೇಗೆ ಅಂತಂದರೆ, ಫಸ್ಟಿಗೆ ಅದು ಯಾವ ರೀತಿಯ ಕ್ಯಾನ್ಸರ್, ಎಲ್ಲಿಂದ ಬಂದಿರ್ಬೋದು, ಸ್ಕ್ಯಾನ್ಗಳು ಮಾಡಬೇಕಾಗ್ತದೆ, ರಕ್ತ ಪರೀಕ್ಷೆಗಳು ಮಾಡಬೇಕಾಗ್ತದೆ. ಮಾಡಿದ ನಂತರ ಯಾವ ಥರ ಕ್ಯಾನ್ಸರ್ ಅಂತ ಹೇಳಿ ಒಂದು ಇಂತಿಷ್ಟು ಈ ಆರ್ಗನ್ ಇದ್ದು ಅಂತ ಹೇಳಿ ಗೊತ್ತಾದ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಆ ರೀತಿಯಲ್ಲಿ ಹೋಗ್ತೇವೆ. ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇರ್ತದೆ. ಇದೀಗ ವಿಲ್ಮ್ಸ್ ಟ್ಯೂಮರ್ ಕಿಡ್ನಿದಾಯಿತು. ಅದು ಬಿಟ್ಟು ಕಿಡ್ನಿಯ ಮೇಲಿನ ಭಾಗ ಒಂದು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇರ್ತದೆ, ಅದರಿಂದ ನ್ಯೂರೋಬ್ಲಾಸ್ಟೋಮಾ ಅಂತ ಹೇಳಿ ಒಂದು ಕ್ಯಾನ್ಸರ್ ಬರ್ತದೆ. ಸೊ ಅದರಿಂದ ಸಹ ತೊಂದರೆಗಳು ಬರೋದಿದೆ. ಅದು ಸಹ ಆಪರೇಷನ್ ಮುಖಾಂತರವೇ ಅದನ್ನು ಗುಣಪಡಿಸಬೇಕಾಗ್ತದೆ. ಅದು ಬಿಟ್ಟು ಲಿವರಿನ ಕ್ಯಾನ್ಸರ್, ಹೆಪಟೋಬ್ಲಾಸ್ಟೋಮಾ ಅಂತ ಹೇಳ್ತೇವೆ. ದೊಡ್ಡವರಲ್ಲಿ ಬರುವಂಥದ್ದು ಕ್ಯಾನ್ಸರ್ ಬೇರೆ ಥರ ಲಿವರ್ ಕ್ಯಾನ್ಸರ್, ಆದರೆ ಮಕ್ಕಳಲ್ಲಿ ಹೆಪಟೋಬ್ಲಾಸ್ಟೋಮಾ ಅಂತ ಹೇಳ್ತೇವೆ. ಸೊ ಲಿವರಿನ ಕ್ಯಾನ್ಸರ್ಗಳು ಬರ್ತವೆ. ಅದು ಬಿಟ್ಟು ಮಕ್ಕಳು ಹುಟ್ಟಿದ ಕೂಡಲೇ ಅಥವಾ ಹುಟ್ಟುವ ಮುಂಚೆನೂ ಇದ್ದಿರ್ಬೋದು ಸೇಕ್ರೋಕಾಕ್ಸಿಯಲ್ ಟೆರಟೋಮಾ ಅಂತ ಹೇಳ್ತೇವೆ. ಮೋಷನ್ ಮಾಡುವ ಜಾಗ, ಗುದದ್ವಾರದ ಜಾಗದಲ್ಲಿ ಊತ ಇರ್ತದೆ. ಆ ಕ್ಯಾನ್ಸರ್ಗಳು ತೊಂದರೆಗಳು ಕೊಡ್ಬೋದು. ಅದರಲ್ಲಿ ಕೆಲವೊಮ್ಮೆ ಕ್ಯಾನ್ಸರ್ನ ಅಂಶ ಇರದೇ ಇರ್ಬೋದು, ಗಡ್ಡೆ ಮಾತ್ರ ಇರ್ಬೋದು, ಅದರ ಅಥವಾ ಕ್ಯಾನ್ಸರು ಇರ್ಬೋದು. ಈ ರೀತಿ ಇರುವಾಗ ಇದಕ್ಕೆ ಟ್ರೀಟ್ಮೆಂಟನ್ನು ನಾವು ಕೊಡಬೇಕಾಗ್ತದೆ. ಅದನ್ನು ಯಾವ ರೀತಿಯ ಕ್ಯಾನ್ಸರ್ ಅಂತ ಹೇಳಿ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಸರ್, ಈಗ ಮಕ್ಕಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾರಾ? ಲ್ಯಾಪ್ರೋಸ್ಕೋಪ್ ಸರ್ಜರಿ ಈಗ ತುಂಬ ಕಾಮನ್ ಆಗಿ ಮಾಡುವಂಥದ್ದು. ಲ್ಯಾಪ್ರೋಸ್ಕೋಪ್ ಸರ್ಜರಿ ಈಗ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಹೇಳಿ ಬರ್ತದೆ, MIS, ಅದರಲ್ಲಿ ಆ ಸರ್ಜರಿ ಅಂಡರ್ ಬರ್ತದೆ. ಸುಮಾರೆಲ್ಲ ಆಪ್ರೇಷನ್ಗಳನ್ನು ಆದಷ್ಟು ನಾವು ಲ್ಯಾಪ್ರೋಸ್ಕೋಪ್ ಮುಖಾಂತರವೇ ಮಾಡಲಿಕ್ಕೆ ನೋಡ್ತೇವೆ. ಲ್ಯಾಪ್ರೋಸ್ಕೋಪಿಂದ ನಾವು ಕರುಳಿನ ಭಾಗ, ಚಿಕ್ಕ ಕರುಳು, ದೊಡ್ಡ ಕರುಳು, ಹೊಟ್ಟೆ ಭಾಗ, ಅದರಂದರೆ ಜಠರ ಭಾಗ, ಕೆಲವೆಲ್ಲ ಪ್ಯಾಂಕ್ರಿಯಾಸಿನ ಸರ್ಜರಿ, ಅಂದರೆ ಈ ಇನ್ಸುಲಿನ್ ಪ್ರೊಡಕ್ಷನ್ ಆಗುವಂಥದ್ದು ಪ್ಯಾಂಕ್ರಿಯಾಸ್ ಅಂತ ಹೇಳ್ತೇವೆ, ಅದರದ್ದು ಆಪ್ರೇಷನ್ಸ್ ಇದರ ಮುಖಾಂತರ ಮಾಡ್ಬೋದು. ಕೆಲವೆಲ್ಲ ಲಿವರಿನ ಭಾಗದ ತೊಂದರೆಗಳು ಸಹ ಇದರಲ್ಲಿ ಲ್ಯಾಪ್ರೋಸ್ಕೋಪಲ್ಲಿ ಮಾಡ್ಬೋದು. ಇನ್ನು ರೀನಲ್ ಸಿಸ್ಟಮ್, ಕಿಡ್ನಿ ಹತ್ತಿರದ್ದು ನಾನು ಆವಾಗ ಹೇಳಿದೆ, ಕಿಡ್ನಿ, ಯುರೇಟರ್, ಬ್ಲಾಡರ್, ಕಿಡ್ನಿ ಮತ್ತು ಯುರೇಟರ್ ಭಾಗದ ಆಪ್ರೇಷನ್ಗಳು ಸಹ ನಾವು ಲ್ಯಾಪ್ರೋಸ್ಕೋಪ್ ಮುಖಾಂತರ ಮಾಡ್ಬೋದು. ಲ್ಯಾಪ್ರೋಸ್ಕೋಪ್ ಅಂತ ಹೇಳಿದರೆ ಈಗ ಹೊಟ್ಟೆಗೆ ಹಾಕಿ ಮಾಡುವಂಥದ್ದಕ್ಕೆ ಲ್ಯಾಪ್ರೋಸ್ಕೋಪ್ ಅಂತ ಹೇಳ್ತೇವೆ. ಅದಕ್ಕೆ ಸೆನಾನಿಮಸ್ ಆಗಿ ಅದೇ ಥರದ್ದು ತೊಂದರೆ ಈಗ ಚೆಸ್ಟಲ್ಲಿ ಬಂದರೆ ಥೊರೈಕೋಸ್ಕೋಪ್ ಅಂತ ಹೇಳ್ತೇವೆ. ಸೊ ಲಂಗ್ಸಿನ ತೊಂದರೆಗಳಿದ್ದರೆ ಥೊರೈಕೋಸ್ಕೋಪ್ ಮುಖಾಂತರ ಸಹ ಮಾಡ್ಬೋದು. ಹುಟ್ಟಿದ ಮಕ್ಕಳಲ್ಲಿ ಅನ್ನನಾಳದ ತೊಂದರೆಗಳಿದ್ದರೆ ಥೊರೈಕೋಸ್ಕೋಪ್ ಮುಖಾಂತರ ಲಂಗ್ಸ್ನ ಭಾಗವನ್ನು ಸ್ವಲ್ಪ ಒತ್ತಿ ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಅಂದರೆ ಸ್ವಲ್ಪ ಆ ಭಾಗದಲ್ಲೇ ಒತ್ತಿ ಅದನ್ನು ಬೇರೆ ಸ್ವಲ್ಪ ಸರಿಸಿ ಅನ್ನನಾಳದ ಜಾಗದವರೆಗೆ ಹೋಗಿ ಅದರ ಆಪರೇಷನ್ ಸಮೇತ ಥೊರೈಕೋಸ್ಕೋಪಲ್ಲಿ ಮಾಡ್ಬೋದು. ಸೊ ಥೊರೈಕೋಸ್ಕೋಪ್ ಮತ್ತು ಲ್ಯಾಪ್ರೋಸ್ಕೋಪ್ ಮಿನಿಮಲ್ ಇನ್ವೇಸಿವ್ ಟೆಕ್ನಿಕಲ್ಲಿ ಬರ್ತದೆ. ಅದು ಬಿಟ್ಟು ಈಗ ರೊಬೋಟಿಕ್ಸ್ ಬರ್ತಾ ಇದೆ. ರೊಬೋಟಿಕ್ಸ್ ಹೇಗೆ ಅಂತಂದರೆ ಲ್ಯಾಪ್ರೋಸ್ಕೋಪ್ ಥರನೇ ಅಥವಾ ಥೊರೈಕೋಸ್ಕೋಪ್ ಥರನೇ, ಆದರೆ ಸ್ವಲ್ಪ ಜಾಸ್ತಿ ಮೆಷಿನ್ ಮುಖಾಂತರ, ಕನ್ಸೋಲ್ ಅಂತ ಹೇಳ್ತೇವೆ, ಮೆಷಿನ್ ಈ ರಂಧ್ರಗಳನ್ನು ಕ್ರಿಯೇಟ್ ಮಾಡಿ ಅದರ ಒಳಗಡೆ ಇನ್ಸ್ಟ್ರೂಮೆಂಟ್ ಹಾಕಿ ಅದನ್ನು ಕಂಪ್ಯೂಟರ್ ಮುಖಾಂತರ ಕಂಪ್ಯೂಟರಲ್ಲಿ ಕೂತ್ಕೊಂಡು ಅದನ್ನು ಆಪ್ರೇಟ್ ಮಾಡಿಕೊಂಡು
ಮೆಷಿನನ್ನು ಕಂಟ್ರೋಲ್ ಮಾಡಿಕೊಂಡು ಆಪ್ರೇಷನ್ ಮಾಡೋದು. ಅದರಲ್ಲಿ ಪ್ರಿಸಿಷನ್ ತುಂಬ. ಲ್ಯಾಪ್ರೋಸ್ಕೋಪಲ್ಲಿ ಸಹ ಪ್ರಿಸಿಷನ್ ಇರ್ತದೆ, ಬಟ್ ರೊಬೋಟಿಕ್ ಸರ್ಜರಿಯಲ್ಲಿ ಇನ್ನೂ ಸಹ ಪ್ರಿಸಿಷನ್ ಜಾಸ್ತಿ. ಲ್ಯಾಪ್ರೋಸ್ಕೋಪಿಯಲ್ಲಿ ಅಡ್ವಾಂಟೇಜಸ್ ಏನು ಅಂತಂದರೆ ನಮಗೆ ಒಂದು ಭಾಗವನ್ನು ಲ್ಯಾಪ್ರೋಸ್ಕೋಪಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣ್ತದೆ, 10 ಪಟ್ಟು ದೊಡ್ಡದಾಗಿ. ಈಗ ಬರೀ ಕಣ್ಣಿಗೆ ನಮಗೆ ಹೇಗೆ ಕಾಣ್ತದೆ ಅದೇ 10 ಪಟ್ಟು ದೊಡ್ಡದಾಗಿ ಅದು ವಿಡಿಯೋ ಮೇಲೆ ಟಿ ವಿ ಮೇಲೆ ಅದರದ್ದು ಪಿಕ್ಚರೈಸೇಷನ್ ಇರ್ತದೆ. ಸೊ ಅದನ್ನು ನೋಡಿಕೊಂಡು ಇನ್ಸ್ಟ್ರೂಮೆಂಟ್ಸ್ ಹಾಕಿ ಆಪ್ರೇಷನ್ ಮಾಡೋದು ಇಲ್ಲೇ ಕರುಳಿನ ಹತ್ತಿರ ಅಥವಾ ಇಂಟೆಸ್ಟೈನ್ ಹತ್ತಿರ ಅಥವಾ ಚೆಸ್ಟ್ ಹತ್ತಿರ. ಆದರೆ ಅದನ್ನು ನಾವು ಟಿ ವಿ ಮುಖಾಂತರ ನೋಡಿಕೊಂಡು ಒಂಥರ ಸ್ವಲ್ಪ ತಮಾಷೆ ಅಂತ ಹೇಳೋದಲ್ಲ, ಸೀರಿಯಸ್ ಆಗಿ ಹೇಳೋದಂದರೆ ವಿಡಿಯೋ ಗೇಮ್ ಥರನೇ ಟಿ ವಿಯಲ್ಲಿ ನೋಡೋದು, ಆದರೆ ಕೈಯಿಂದ ಇಟ್ಕೊಂಡು ಅದರ ಆ್ಯಕ್ಟಿವಿಟಿ ಮಾಡೋದು. ಸೊ ಆ ರೀತಿಯಾಗಿ ಲ್ಯಾಪ್ರೋಸ್ಕೋಪ್ ಮಾಡ್ತೇವೆ. ಈಗ ಸುಮಾರೆಲ್ಲ ಸರ್ಜರೀಸ್ ಆದಷ್ಟು ಲ್ಯಾಪ್ರೋಸ್ಕೋಪಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕೆಂತಂದರೆ ನಾವು ಒಂದು 3 ಇಲ್ಲ 4 ಹೋಲ್ಸಿಂದ, ಕೀ ಹೋಲ್ಸ್ ಅಂತ ಹೇಳ್ತಾರೆ, ಕೀ ಹೋಲ್ ಅಂತ ಹೇಳಿ ಕಾಮನ್ ಪೀಪಲ್ ಹೇಳ್ತಾರೆ, ಆದರೆ ಪೋರ್ಟ್ಸ್ ಅಂತ ಹೇಳ್ತೇವೆ. 4 ಇಲ್ಲ ಕೆಲವೊಮ್ಮೆ ತುಂಬ ಕಾಂಪ್ಲಿಕೇಟೆಡ್ ಸರ್ಜರಿ ಇದ್ದರೆ 5 ರಂಧ್ರಗಳಿಂದ ಮಾಡಲಿಕ್ಕಾಗ್ತದೆ. ಎಲ್ಲ ರಂಧ್ರಗಳಿಂದನೇ ಮಾಡೋದ್ರಿಂದ ನಾವು ಮಾಂಸಖಂಡ, ಈಗ ದೊಡ್ಡ ಆಪ್ರೇಷನ್ ಯಾವುದಾದ್ರೂ ಇದ್ದರೆ ಮಾಂಸಖಂಡ ನಾವು ಸೀಳಿ, ಮಸಲ್ಸನ್ನು ಸೀಳಿ, ಚರ್ಮ ಲೆವೆಲಲ್ಲಿ ಸಹ ಸೀಳಿ ದೊಡ್ಡ ಗಾಯ ಆಗೋದನ್ನು ತಪ್ಪಿಸಿ ಚಿಕ್ಕ ಚಿಕ್ಕ ತೂತುಗಳು ಮಾತ್ರ ಇರ್ತದೆ. ಆಪ್ರೇಷನ್ ಮುಗಿದ ನಂತರ ಚಿಕ್ಕ ಚಿಕ್ಕ ತೂತುಗಳು ಮಾತ್ರ ಇರ್ತದೆ. ಸೊ ಅದನ್ನು ಈ ಮಿನಿಮಲ್ ಇನ್ವೇಸಿವ್ ಲ್ಯಾಪ್ರೋಸ್ಕೋಪಲ್ಲಿ ಮಾಡಲಿಕ್ಕಾಗ್ತದೆ. ಸರ್, ಆದರ್ಶ ಆಸ್ಪತ್ರೆಯಲ್ಲಿ ಯಾವುದೆಲ್ಲ ಸೌಲಭ್ಯಗಳಿವೆ ಮಕ್ಕಳ ಶಸ್ತ್ರಚಿಕಿತ್ಸೆ ಬಗ್ಗೆ, ಅದರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ತೀರಾ? ನಮ್ಮಲ್ಲಿ ಎಲೆಕ್ಟಿವ್ ಆಗಿ ಬಂದರೆ ಈ ಹರ್ನಿಯಾ, ಸರ್ಕಮ್ಸಿಷನ್, ಹೈಪೋಸ್ಪೀಡಿಯಸ್ ಮತ್ತು ಕೆಲವೆಲ್ಲ ಥೊರಾಸಿಕ್ ಸರ್ಜರೀಸ್, ಕೆಲವೆಲ್ಲ ಅಬ್ಡಾಮಿನಲ್ ಸರ್ಜರೀಸ್, ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸು ನಮ್ಮಲ್ಲಿ ಅವೈಲೇಬಲ್ ಇದೆ. ಕಿಡ್ನಿ ರಿಲೇಟೆಡ್, ಯೂರಿನರಿ ರಿಲೇಟೆಡ್ ಇಂಥದ್ದೆಲ್ಲ ಆಪ್ರೇಷನ್ಗಳು ಇದೆ. ಇದು ಬಿಟ್ಟು ನಮ್ಮಲ್ಲಿ ಎಮರ್ಜೆನ್ಸೀಸ್ ಸಹ ಇದೆ. ಈಗ ಕರುಳಿನ ಗಂಟು ಹಾಕುವಿಕೆ, ಅದು ಇಂಟರ್ಸೆಪ್ಷನ್ ಅಂತ ಹೇಳಿದೆ, ಅದು ಇಲ್ಲ ಎಮರ್ಜೆನ್ಸಿಯಾಗಿ ಟೆಸ್ಟಿಕ್ಯುಲರ್ ಇಲ್ಲ ಓವೇರಿಯನ್ ಟಾರ್ಷನ್ ಹಿಡ್ಕೊಂಡು ಬಂದಲ್ಲಿ ಅದಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಸೌಲಭ್ಯಗಳಿದೆ ನಮ್ಮಲ್ಲಿ. ಸರ್, ವೀಕ್ಷಕರಿಗೆ ತಿಳಿಸಿ, ನೀವು ಸಂದರ್ಶನಕ್ಕೆ ಆದರ್ಶ ಆಸ್ಪತ್ರೆಯಲ್ಲಿ ಯಾವ ಸಮಯದಲ್ಲಿ, ಯಾವ ದಿನದಲ್ಲಿ ಲಭ್ಯವಿರ್ತೀರಿ? ಪ್ರತಿ ಮಂಗಳವಾರ, ಪ್ರತಿ ಸೋಮವಾರ ಮತ್ತು ಪ್ರತಿ ಶುಕ್ರವಾರ ಬೆಳಿಗ್ಗೆ 10ರಿಂದ 12ರವರೆಗೆ ಸಂದರ್ಶನಕ್ಕೆ ನಾವು ಲಭ್ಯರಿರುತ್ತೇವೆ. ಅದು ಬಿಟ್ಟು ಬುಧವಾರ ತಿಂಗಳಿನ 1ನೇ, 3ನೇ ಮತ್ತು 5ನೇ ಬುಧವಾರಗಳು ನಾವು ಅವೈಲೇಬಲ್ ಇರ್ತೇವೆ. ಅದು ಬಿಟ್ಟು ಎಮರ್ಜೆನ್ಸಿ ಆಗಿ ಬಂದರೆ ಅಲ್ಲಿ ಆನ್ ಕಾಲ್ ಬೇಸಿಸಲ್ಲಿ ನಾವು ಎನಿ ಟೈಮ್ ಬೇಸ್ಡ್ ಆನ್ ಹೇಗೆ ತೊಂದರೆಗಳು ಬರ್ತವೆ ಅದರ ಮೇಲೆ ನಾವು ಅವೈಲೇಬಲ್ ಆಗಿರ್ತೇವೆ. ಮಕ್ಕಳ ಶಸ್ತ್ರಚಿಕಿತ್ಸೆಯ ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾದ ರೀತಿಯಲ್ಲಿ ಮನಮುಟ್ಟುವಂತೆ ಹೇಳಿದಂತಹ ಹರ್ಷ ಆರ್ ಆಚಾರ್ಯ ಸರ್, ನಿಮಗೆ ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವರ್ಲ್ಡ್ 24x7.